ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋ ಹಾಕತ್ತೇನೆ ರೀ. ಭಾಳ ಇಂಪಾರ್ಟೆಂಟ್ ವಿಡಿಯೋ ರೀ ಇದು. ಸ್ಕಿಪ್ ಮಾಡ್ದೆ ನೋಡ್ರಿ ಇದನ್ನು ಸಾರಿ ಬಂದುಬಿಟ್ಟು ನನಗೆ ಒಬ್ರು ಕಸ್ಟಮರ್, ನನ್ನ ಫ್ರೆಂಡ್ ರೀ, ಅವರೇ ತಂದುಕೊಟ್ಟಿದ್ರಿ. ಅವ್ರ ಮಗಳಿಗೆ ಇದೇ ಥರ ಸೇಮ್ ಪ್ಯಾಟರ್ನ್ ಆ್ಯಸ್ ಇಟ್ ಇದು ಇದ್ರೊಳಗೆ ಹೆಂಗೈತೆ ಬ್ಲೌಸ್ ಹಂಗೆ ಹೊಲದು ಕೊಡು ಅಂತ ಹೇಳಿ ಸೀರೆ ಕೊಟ್ಬಿಟ್ಟು ಹೋದ್ರಿ. ಅಂಗಡಿ ಒಳಗೆ ತೊಗೊಂಬಂದು ಸೀದಾ ನನ್ನ ಮನೆಗೆ ಕೊಟ್ಬಿಟ್ಟಾರ್ರಿ. ಮನೆಗೆ ಸತ್ಯಾಗ ಒಯ್ದಿಲ್ರಿ ಅವರು. ನನಗೆ ಬ್ಲೌಸ್ ರೆಡಿ ಮಾಡ್ಕೊಂಡು ಒಯ್ತೀರಿ ಮನೆಗೆ, ಹೊಲಕ್ಕೆ ಕೊಟ್ಬಿಡ್ರಿ ಲಕ್ಷ್ಮಿಯವ್ರ ಅಂಥೇಳಿ ತಂದು ಕೊಟ್ರಿ. ಆಮೇಲೆ ನೋಡ್ರಿ, ಈ ಥರ ಇದ್ರದ್ದು ಬ್ಲೌಸು ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಡಿಸೈನ್ ಐತ್ರಿ. ಆಮೇಲೆ ಫ್ರಂಟಿಗೆ ಅದು ಬೋಟ್ ನೆಕ್ಕಿಗೆ ಆ ಡಿಸೈನು ಅಟ್ಯಾಚ್ ಮಾಡೋದು ಅಷ್ಟು ಡಿಸೈನ್ ಕೊಟ್ಟಾರಿ. ಇದು ಸ್ಲೀವ್ಸು ಈ ಥರ ಫುಲ್ ಡಿಸೈನ್ ಐತೆ ನೋಡ್ರಿ. ಡಿಸೈನ್ ವರ್ಕಿಂಗ್ ಡಿಸೈನ್ ರೀ. ನೀವು ಯಾವಾಗಾರ ಸಾರಿ ತೊಗೊಂಡಾಗ ಈ ಥರ ಡಿಸೈನ್ ಇರ್ತೈತೆ ರೀ. ಆ ಡಿಸೈನ್ ಬ್ಲೌಸ್ನ ಹೆಂಗೆ ಹೊಲಿಯೋದು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದನ್ನು ನಾ ಕಂಪ್ಲೀಟಾಗಿ ಈ ವಿಡಿಯೋದಾಗ ಹೇಳ್ಕೊಡತ್ತೇನೆ ರೀ. ಸ್ಕಿಪ್ ಮಾಡ್ದೆ ನೋಡ್ರಿ. ಈಗ ನೋಡ್ರಿ, ಈ ಥರ ಸ್ಲೀವ್ಸ್ನ ನಾ ಏನು ಮಾಡಿದೆ ರೀ, ಇದನ್ನು ಕಟ್ ಮಾಡ್ಕೊಂಡೇನಿ ರೀ. ಕರೆಕ್ಟ್ ಪರ್ಫೆಕ್ಟ್ ಅವ್ರದ್ದು ಹೆಂಗೆ ಫಿಟ್ಟಿಂಗ್ ಐತಿ ಆ ರೀತಿ ನಾ ಕಟ್ ಮಾಡ್ಕೊಂಡೇನಿ ರೀ. ಬ್ಲೌಸ್ನ ಸ್ಲೀವ್ಸ್ನ ಎತ್ತಿಟ್ಬಿಟ್ರಿ. ಸ್ಲೀವ್ಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡಲ್ರಿ. ಇದು ನೋಡ್ರಿ, ಈ ಬ್ಲೌಸು 3 ಕ್ಲಾತ್ ಬ್ಲೌಸ್ ನೋಡ್ರಿ. ಇದು ಅಂದ್ರೆ ಮೇನ್ ಫ್ಯಾಬ್ರಿಕ್ಕು, ಆಮೇಲೆ ನೆಟ್ಟು, ಅದಾದಮೇಲೆ ಒಳಗೆ ನಾವು ಅಟ್ಯಾಚ್ ಮಾಡೋವಂಥ ಲೈನಿಂಗು 3 ಪೀಸು ಅಂದರೆ 3 ಕ್ಲಾತಿಂದು ಈ ಬ್ಲೌಸ್ನ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀನಿ, ಆಮೇಲೆ ಬೋಟ್ ನೆಕ್ಕಿಟ್ಟು ಹೊಲಿಯೋದು, ಈ ಬೋಟ್ ನೆಕ್ಕು ಈ ಥರ ಡಿಸೈನ್ ಇದ್ದಾಗ ಬ್ಲೌಸ್ನ ನಾವು ಹೆಂಗೆ ಹೊಲಿಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಾಗ ಹೇಳತ್ತೀನಿ. ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನೆನಪ್ಲೆ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅದಕ್ಕೆ ಮೊದಲೇ ಹೇಳಿಬಿಟ್ಟಿರಿ ಸಬ್ಸ್ಕ್ರೈಬು, ಲೈಕು, ಶೇರು ಮಾಡಿರಿ ಅಂತ. ಈಗ ನೋಡಿರಿ, ಮೇನ್ ಫ್ಯಾಬ್ರಿಕ್ಕಿಗೆ ನಾನು ನೆಟ್ ಐತಲ್ರಿ ಅದನ್ನು ಅಟ್ಯಾಚ್ ಮಾಡತ್ತೇನೆ ರೀ. ನೆಟ್ ಏನು ಕಟ್ ಮಾಡ್ಕೊಂಡಿಲ್ಲ ರೀ ಶೇಪ್ ಪ್ರಕಾರ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಕರೆಕ್ಟ್ ಕಟ್ ಮಾಡ್ಕೊಂಡೇನಿ ರೀ. ಅದಾದಮೇಲೆ ಇದಕ್ಕೆ ನಾನು ಮೊದಲು ಮೇನ್ ಫ್ಯಾಬ್ರಿಕ್ಕಿಗೆ ನೆಟ್ ಅಟ್ಯಾಚ್ ಮಾಡತ್ತೀನಿ, ಲೈನಿಂಗ್ ಇನ್ನೂ ಅಟ್ಯಾಚ್ ಮಾಡಿಲ್ಲ ರೀ. ಈ ಥರ ಬ್ಲೌಸ್ಗಳನ್ನು ನಾವು ಹೊಲೆಯುವಾಗ ಏನು ಮಾಡ್ಬೇಕು ರೀ, ನಮಗೆ ಪ್ಲಸ್ ಪಾಯಿಂಟ್ ನೋಡಿರಿ. ಏನಂದ್ರೆ ಈ ಥರ ಬ್ಲೌಸ್ಗಳನ್ನ ಹೊಲಿದಾಗ ಜಾಸ್ತಿ ಚಾರ್ಜ್ ಮಾಡ್ಬೇಕು. ಯಾಕಂದ್ರೆ ನಾವು 3 ಲೇಯರ್ ಬಟ್ಟಿನ ಅಟ್ಯಾಚ್ ಮಾಡ್ಬೇಕಾಕೈತೆ ರೀ, ಮತ್ತು ನಮಗೆ ಜಾಸ್ತಿ ಚಾರ್ಜ್ ಆಕೈತಿ. ಆಮೇಲೆ ಹಿಂದೆ ನೀವು ಬ್ಯಾಕ್ ಸೈಡು ಬೋಟ್ ನೆಕ್ಕು ಡಿಸೈನ್ ಹೇಳಿರಿ ಅಂಥೇಳಿ ಜಾಸ್ತಿ ಚಾರ್ಜ್ ಮಾಡ್ಬೋದು. ಆಮೇಲೆ ನಮಗೂ ಕೈ ಹಿಡಿತೈತೆ ರೀ ಹೊಲ್ಯಾಕಿದು ಭಾಳ. ಆಮೇಲೆ 2 3 ಬಟ್ಟೆ ಅಟ್ಯಾಚ್ ಮಾಡೋದಾಗ್ತೈತಲ್ರಿ, ನಮಗೂ ಟೈಮ್ ಹಿಡಿತೈತಿ. ಬಟ್ ಇಂಥವ ಸೇಮ್ ಬ್ಲೌಸ್ಗಳನ್ನ ದಿನಕ್ಕೆ ಒಂದು 5 ರಿಂದ 6 ಬ್ಲೌಸ್ ಹೊಲಿಬೋದು ರೀ. ಹೊಲಿದು ಜಾಸ್ತಿನ ಚಾರ್ಜ್ ಮಾಡಿರ್ತೀವಿ, 5 ರಿಂದ 6 ಬ್ಲೌಸ್ ಹೊಲಿಬೋದು. ರೌಂಡ್ ನೆಕ್ಕಿನ ಬ್ಲೌಸ್ 7 ರಿಂದ 8 ಹೊಲಿಯೋದು ಅಷ್ಟೇನ. ಇಂಥ ಡಿಸೈನರ್ ಬ್ಲೌಸ್ 5 ರಿಂದ 6 ಬ್ಲೌಸ್ ಹೊಲಿಯೋದು ಅಷ್ಟು ಟೈಮ್ ಹಿಡಿತೈತಿ. ಇದು ಅಷ್ಟು ಟೈಮ್ ಹಿಡಿತೈತಿ. ಇದನ್ನು ನಾವು ಮನಸ್ಸು ಮಾಡಿದ್ರೆ 15 ನಿಮಿಷದಾಗ, 1 ತಾಸು 15 ನಿಮಿಷದಾಗ ಈ ಥರ ಮುಗಿಸ್ಬೋದು ಈ ಬ್ಲೌಸ್ನ. ಇದೇನು ಬ್ಲೌಸ್ ಐತಲ್ರಿ, ಕಂಪ್ಲೀಟಾಗಿ ಬೋಟ್ ನೆಕ್ ಬ್ಲೌಸ್ ಐತ್ರಿ. ಫ್ರಂಟ್ ಏನೈತಲ್ಲಿ ಬೋಟ್ ನೆಕ್ಕಿಗೆ ಅವರು ಡಿಸೈನ್ ಕೊಟ್ಟಾರ ನೆಟ್ ಒಳಗೆ, ಅದನ್ನು ಅಟ್ಯಾಚ್ ಮಾಡತ್ತೇನೆ. ಈಗ ನಾನು ಇದನ್ನು ಮಾಡ್ಕೊಳತ್ತಿದ್ದು ಬ್ಯಾಕ್ ನೆಕ್ಕಿಂದು ನಾನು ನೆಟ್ಟು ಮತ್ತು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳತ್ತೀನಿ. ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ಈ ಥರ ಬ್ಲೌಸಸ್ಗಳು ನಿಮ್ಮದು ಸಾರಿಗಳು ತೊಗೊಂಡಾಗೂ ಡಿಸೈನ್ ಇದ್ದಿದ್ದು ಬ್ಲೌಸ್ಗಳು ಬರ್ತಾವೆ. ಆಮೇಲೆ ಆ ಡಿಸೈನ್ ಇದ್ದಿದ್ದು ಬ್ಲೌಸ್ಗಳನ್ನ ನಾವು ಹೆಂಗೆ ಹೊಲ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಇರ್ತದೆ. ಅದಕ್ಕೆ ನಾನು ನಿಮ್ಗೆ ಇದನ್ನು ಪೂರ್ತಿ ವಿಡಿಯೋ ಹಾಕೇನಿ ನೋಡ್ರಿ. ಈಗ ನೋಡ್ರಿ, ಮೇನ್ ಫ್ಯಾಬ್ರಿಕ್ಕಿಗೆ ನೆಟ್ ಅಟ್ಯಾಚ್ ಮಾಡ್ಕೊಂಡಿವ್ರಿ. ಅದಾದಮೇಲೆ ಬ್ಯಾಕ್ ಸೈಡ್ ಇದು ಲೈನಿಂಗ್ ಬ್ಲೌಸ್. ಬ್ಯಾಕ್ ಸೈಡ್ ಇದು ಲೈನಿಂಗ್ದು ನಾನು ಪಾರ್ಟ್ನ ಕಟ್ ಮಾಡ್ಕೊಂಡೇನಿ. ಅದಕ್ಕೆ ನಾನು ಶೇಪ್ ಮಾಡಿ ಇಟ್ಕೊಂಡಿನಿ. ಬ್ಯಾಕ್ ಸೈಡ್ ನಿಮಗೆ ಗೊತ್ತಾಯ್ತಲ್ರಿ, ಬ್ಯಾಕ್ ಸೈಡ್ ನಾನು ನೆಕ್ಕಿಂದು ಏನರ ಶೇಪ್ ಮಾಡ್ಕೊಂಡೆ, ಬ್ಯಾಕ್ ನೆಕ್ಕಿಂದ ಅಂದ್ರೆ ಕಟ್ ಮಾಡ್ಕೊಳಂಗಿಲ್ಲ ರೀ. ಅದನ್ನು ನಾನು ಹಂಗೆ ಶೇಪ್ ಮಾಡಿಕೊಂಡು ಪರ್ಫೆಕ್ಟ್ ಫಿಟ್ಟಿಂಗ್ ಸೈಜ್ ಕಟ್ ಮಾಡಿ ಇಟ್ಕೊಂಡೇನ್ರಿ ಲೈನಿಂಗ್. ಈಗ ನೋಡ್ರಿ, ಮೇನ್ ಫ್ಯಾಬ್ರಿಕ್ಕಿಗೆ ಏನು ನೆಟ್ ಅಟ್ಯಾಚ್ ಮಾಡಿದ್ನಲ್ಲ ಅದನ್ನು ಪೂರ್ತಿ ಬ್ಯಾಡಾಗಿದ್ದ ಕಟ್ ಮಾಡ್ಕೊಂಬಿಡೋದ್ರಿ. ನೆಟ್ನ ಪೂರ್ತಿ ಕಟ್ ಮಾಡ್ಕೊಂಬಿಟ್ರೆ ಮೇನ್ ಫ್ಯಾಬ್ರಿಕ್ಕಿಗೆ ನೆಟ್ ಅಟ್ಯಾಚ್ ಆತ್ರಿ. ಬ್ಯಾಕ್ ಸೈಡಿನ ಪಾರ್ಟ್ ನೋಡ್ರಿ ಇದೀಗ ನಾ ಮಾಡತ್ತಿದ್ದು. ಆಮೇಲೆ ಇದ್ರ ಮ್ಯಾಗ ನಾವು ಆ ನಾವೊಂದು ಲೈನಿಂಗ್ದೇನು ಪಾರ್ಟ್ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡೇವಲ್ರಿ, ಅದನ್ನ ಇದ್ರ ಮ್ಯಾಗ ಇಟ್ಬಿಟ್ಟು ಇದು ಸೇಮ್ ಹ್ಯಾಸ್ ಇಟ್ ಈಸ್ ಹೆಂಗೈತಿ ನೆಕ್ ಆ ರೀತಿ ಮಾಡೋದನ್ನು ನಾನು ನಿಮಗೆ ಇದ್ರೊಳಗೆ ತೋರಿಸ್ತೇನೆ ನೋಡ್ರಿ. ಈಗ ನೋಡ್ರಿ, ಈಗ ನಾನು ಸ್ವಲ್ಪ ಗುಂಡು ಪಿನ್ಗಳ ಹಾಕತ್ತೀನಿ. ಯಾಕಂದ್ರೆ ಸ್ವಲ್ಪ ಮೇನ್ ಫ್ಯಾಬ್ರಿಕ್ಕು ನೆಟ್ಟು ಅಳಗಾಡಬಾರ್ದು. ಯಾಕಂದ್ರೆ 2 3 ಬಟ್ಟೆ ಎಲ್ಲ ಒಂದೇ ಸಮ ಬರಲಿ, ನೀಟಾಗಿರಲಿ. ನಮ್ಮದು ಇದೇನು ನೆಕ್ ನಾವು ಮಾಡ್ತಿರ್ತೇವಲ್ರಿ, ಫ್ರಂಟ್ ಬ್ಯಾಕಿನ ನೆಕ್ಕು ನೀಟಾಗಿರ್ಬೇಕು ನೋಡ್ರಿ. ಅದ ಪರ್ಫೆಕ್ಟ್ ಬ್ಲೌಸಿಗೆ ಒಂದು ಮೇನ್ ಕಾರಣ ನೋಡ್ರಿ. ನಾನು ಕೆಲವೊಂದು ಟಿಪ್ಸನ್ನು ಹೇಳ್ಕೊತಾನೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿರ್ತೇನೆ ರೀ. ಅದಕ್ಕೆ ಹೇಳೋದ್ರಿ, ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡ್ರಿ ಅಂತ. ನೀವು ನಿಮ್ಮ ಬ್ಲೌಸ್ನ ಕಂಪ್ಲೀಟಾಗಿ ಈ ಥರ ಡಿಸೈನ್ ಬ್ಲೌಸ್ ನೀವು ಹೊಲ್ಕೋಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈಗ ಬ್ಯಾಕ್ ಸೈಡ್ನ ಬೋಟ್ ನೆಕ್ಕಿಗೆ ಒಂದು ಸ್ಟಿಚ್ ಹಾಕ್ಕೊಂಡೆ. ಅದಾದಮೇಲೆ ಅವರು ಆ ಹುಡುಗಿ ಏನಂದ್ಲು, ಅಕ್ಕ ನಂಗೆ ಕೆಳಗಡೆ ಭಾಳ ದೊಡ್ಡದೇನು ನೆಕ್ ಬೇಡ,
ಸಣ್ಣದೊಂದು ಡ್ರಾಪ್ ಥರ ಅಥವಾ ಲೀಫ್ ಥರ ಇಟ್ಬಿಡಕ್ಕೆ ಸಣ್ಣದು ಶೇಪ್ ಇಡ್ರಿ ಅಂತಂದ್ರೆ. ಅದಾದ್ಮೇಲೆ ನಾನು ಏನು ಮಾಡಿದ್ದೆ, ಕೆಳಗಡೆ ಏನು ಮಾಡಿದ್ದೆ, ಸಣ್ಣದು ಡ್ರಾಪ್ ಥರನೂ ಇಡಲಿಲ್ಲ, ಜಸ್ಟ್ ಈ ಥರ ಲೀಫ್ ಟೈಪ್ ಬರೋ ಹಂಗೆ ಒಂದು ಶೇಪ್ ಇಟ್ಟು ಅದ್ರ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ನೋಡ್ರಿ ಇಲ್ಲೇ ಮೇಲ್ಗಡೆ ಉಕ್ಸಿನ ಮನೆ ಹಾಕಕ್ಕಂತೇಳಿ ಅಂದ್ರೆ ಬ್ಯಾಕ್ ಸೈಡ್ ಉಕ್ಸ್ ಹಾಕೋದು ಬಟನ್ ಹಾಕೋದಿರ್ತೈತಲ್ರಿ, ಆ ಪ್ಯಾಟರ್ನ ಇದನ್ನ ಮಾಡಾಕುಂತೇನೆ ನೋಡ್ರಿ. ಈಗ ಬ್ಯಾಕ್ದು ಪಾರ್ಟಿಂದು ಶೇಪ್ ಇದು. ಈ ಒಂದು ಬ್ಲೌಸಿಗೆ ಫ್ರಂಟ್ ಬೋಟ್ ನೆಕ್ ಬ್ಯಾಕ್ ಸೈಡ್ ಉಕ್ಸಿಂದ ಮಾಡತ್ತೇನೆ ರೀ. ಈಗ ಬ್ಯಾಕ್ ಸೈಡ್ ಉಕ್ಸ್ ಅಂದ್ರೆ ಮ್ಯಾಗ ಒಂದು ಉಕ್ಸ್ ಬರ್ತೈತ್ರಿ, ಕೆಳಗಡೆ 3 ಉಕ್ಸ್ ಬರ್ತಾವ್ರಿ. ನೋಡ್ಕೊಂತ ಹೋಗ್ರಿ, ನಿಮ್ಗೆ ಗೊತ್ತಾಗ್ತೈತಿ ಬ್ಯಾಕ್ ಪಾರ್ಟ್ನ ಹೆಂಗೆ ರೆಡಿ ಮಾಡ್ತೇನಂತೆ. ಭಾಳ ಮಸ್ತ್ ಆಗ್ತೈತ್ರಿ. ಬ್ಲೌಸು ಭಾಳ ಚಲೋ ಆಗೈತಿ. ನಾ ಕಮ್ಯುನಿಟಿ ಪೋಸ್ಟ್ದಾಗ ಪೋಸ್ಟ್ ಮಾಡೇನಿ, ನೋಡಿರ್ಬೋದು ನೀವು. ಭಾಳ ಚಂದ ಕಾಣತೈತಿ. ಹಿಂಗೆ ಲಾಸ್ಟ್ ವಿಡಿಯೋದಾಗೂ ತೋರಿಸ್ತೇನೆ. ಈ ಬ್ಲೌಸ್ ಲಾಸ್ಟ್ ಪೂರ್ತಿ ಕಂಪ್ಲೀಟ್ ಆಗಿಂದ ಹೆಂಗಾಗೈತಿ ಅನ್ನೋದನ್ನ ನೀವು ಪೂರ್ತಿಯಾಗಿ ವಿಡಿಯೋನ ನೋಡ್ಕೊತ ಹೋಗ್ರಿ. ಹೊಲಿಯೋದನ್ನು ಕಲಿಬೇಕಲ್ರಿ, ಜಸ್ಟ್ ಅಷ್ಟೇ ಹಿಂಗೆ ನೋಡಿದ್ರಷ್ಟಲ್ಲ, ಸ್ಕಿಪ್ ಮಾಡಿ ಲಾಸ್ಟ್ನೇದು ನೋಡಕ್ಕೆ ಹೋಗಿದ್ದೀರಿ ನೀವು ಫೋಟೋನ. ಬಟ್ ಈಗ ನಾ ಹೆಂಗೆ ಪ್ರೊಸೆಸ್ ಆಗಿ ಹೊಲಿಯಾತೀನಿ ಅನ್ನೋದು ನೋಡ್ಕೊತ ಆಮೇಲೆ ಲಾಸ್ಟ್ ಅದನ್ನು ನೋಡ್ರಿ. ಈಗ ನೋಡ್ರಿ, ನಾ ಎಲ್ಲೆಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದೆ ಬೋಟ್ ನೆಕ್ ಮತ್ತು ಕೆಳಗಡೆ ಏನು ಶೇಪಿಗೆ ಏನು ಹೊಲಿಗೆ ಹಾಕ್ಕೊಂಡಿದ್ದೆ ಅದನ್ನು ಪೂರ್ತಿ ಕತ್ರಿಲೇ ಕಟ್ ಮಾಡ್ಕೊಂಡೆ ನೋಡ್ರಿ. ಈ ಥರ ಕಟ್ ಮಾಡ್ಕೊಂಡಿಂದ ಹೆಂಗಿದ್ರು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ನೆಟ್ ಅಟ್ಯಾಚ್ ಮಾಡೇವ್ರಿ. ಈಗ ನಾವು ಲೈನಿಂಗ್ ಪಾರ್ಟ್ ನೆಟ್ಟು ಈ ಥರ ಶೇಪ್ಗೆ ನಾವು ಒಂದು ಲೈನ್ ಸ್ಟಿಚಿಂಗ್ ಹಾಕಿ ನಾವು ಕತ್ರಿಲೇ ಕಟ್ ಮಾಡಿಕೊಂಡು ಅದು ಸುತ್ತಲೂ ಸಣ್ಣದ ಕಚ್ ಹಾಕ್ಬೇಕು ನೋಡ್ರಿ. ಈ ಥರ ನಾವು ಕಚ್ ಹಾಕಿದರೆ ಏನಾಗ್ತೈತ್ರಿ, ನಾವು ಟರ್ನ್ ಮಾಡ್ತೀವಲ್ಲ ಬ್ಲೌಸು, ಅವಾಗ ಏನಾಗ್ತೈತ್ರಿ, ಬ್ಲೌಸ್ದು ಶೇಪ್ ಏನೈತಲ್ರಿ ಅದು ನೀಟಾಗಿ ಬರ್ತೈತೆ ನೋಡ್ರಿ. ನಮ್ಮದು ಒಂದು ಏನು ಬ್ಲೌಸಿಂದು ನಾವು ಶೇಪ್ ಪ್ರಕಾರ ಡಿಸೈನ್ ಬ್ಲೌಸ್ ಮಾಡತ್ತೀವಂದ್ರೆ ಅದು ನೀಟಾಗಿ ಬರ್ಬೇಕಂದ್ರೆ ಸ್ವಲ್ಪ ಒಳಗಡೆ ಕಚ್ ಹಾಕ್ಬೇಕಾಗ್ತೈತ್ರಿ. ಈಗ ನೋಡ್ರಿ, ಮ್ಯಾಗಲ್ಲೇ ಉಕ್ಸಿನ ಮಣಿ ಮಾಡಾಕಂತೇಳಿ ಟರ್ನ್ ಮಾಡಿದ್ವಲ್ರಿ, ಅದು ಶೇಪು ಚೆನ್ನಾಗಿ ಬಂತು ನೋಡ್ರಿ. ಈಗ ಅದ್ರ ಮ್ಯಾಗ ಏನು ಮಾಡ್ಬೇಕ್ರಿ, ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು ನೋಡ್ರಿ. ಚಂದಗೆ ಹಾಕ್ಕೋಬೇಕ್ರೆ ಹೆಂಗೆ ಬೇಕಾದಂಗೆ ಜುಲ್ಡ್ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಕಸ್ಟಮರ್ ಏನಂದು ಬಿಡ್ತಾರ, ಇದೇನಿದು ಇವರು ಹಿಂಗೆ ಹೊಲಿಗೆ ಹಾಕ್ಯಾರ, ಎಷ್ಟು ಚಂದ ಹೊಲಿತಾರಂತ ನಾವು ಕೊಟ್ವಿ, ಈ ಥರ ಮಾಡಿಬಿಟ್ಟಾರ, ಒಂದು ಹೊಲಿಗೆ ಹಾಕಕ್ಕೆ ಕರೆಕ್ಟ್ ಬರೋದಿಲ್ಲ ಇವ್ರಿಗೆ ಅಂಥೇಳಿ ಅನ್ಕೋತಾರಿ. ಮತ್ತು ಏನೇನ್ರ ಅಪವಾದನ ರೀ, ಒಬ್ರು ಬಿಟ್ಟು ಇನ್ನೊಬ್ರು ಕಿವಿಯಿಂದ ಕಿವಿಗೆ ಹೋಗ್ಬಿಡ್ತಾವ್ರಿ. ಆ ಟೇಲರ್ ಹಂಗೆ ಹೊಲಿತಾರೆ, ಈ ಟೇಲರ್ ಹಿಂಗೆ ಹೊಲಿತಾರೆ ಅಂತೇಳಿ. ಎದಕ್ಕೆ ಬೇಕ್ರಿ, ನಾವು ಮಾಡೋವಂಥ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕ್ರಿ. ಬೇಕಾದ್ರೆ ಇನ್ನೊಂದು 15 ನಿಮಿಷ ಇನ್ನೊಂದು ಅರ್ಧ ತಾಸು ಹೆಚ್ಚಿಗೆ ತೊಗೋರಿ ಹೊಲ್ಯಾಕ, ನೀಟಾಗಿ ಹೊಲಿರಿ. ಅದನ್ನ ನಾ ಹೇಳೋದು ನೋಡ್ರಿ. ಆಮೇಲೆ ಅದು ನಾವು ಹೊಲಿಯೋವಾಗೂ ಮಷಿನ್ ಏನೋ ತಿಂದ ಬಿಡ್ತೈತಿ ಅನ್ನಂಗೆ ಜಗ್ಗಿ ಹೊಲಿಬಾರ್ದ್ರಿ. ನೀಟಾಗಿ ಫ್ರೀಯಾಗಿ ಬಿಡ್ಬೇಕ್ರಿ ನಮ್ಮ ಕೈನ. ನೋಡ್ರಿ, ಅಲ್ಲಿ ನಮ್ಮ ಕೈ ಫ್ರೀಯಾಗಿ ಬಿಟ್ಟು ನಾವು ಹೊಲಿಗೆ ಹಾಕ್ಬೇಕ್ರಿ. ಹಿಡಿಬಾರ್ದ್ರಿ ಭಾಳ ಬಟ್ಟಿನ. ಚಂದಿಗೆ ತಾನ ಅದು ಹೊಲಿಗೆ ಹಾಕ್ಕೊಂಡು ಮುಂದೆ ಹೋಗ್ತೈತ್ರಿ. ಈಗ ನೋಡ್ರಿ, ನೀಟಾಗಿ ಹೊಲಿಗೆ ಹಾಕಿದ್ರೆ ಎಷ್ಟು ಚಂದ ಬಂತು ನೋಡ್ರಿ ಶೇಪ್. ಬ್ಯಾಕ್ ನೆಕ್ಕಿಂದು ಶೇಪ್ ಇದು, ಬ್ಯಾಕ್ ಪಾರ್ಟಿನ ಬ್ಯಾಕ್ ನೆಕ್ಕಿನ ಶೇಪ್. ಈಗ ಪೂರ್ತಿಯಾಗಿ ಲೈನಿಂಗ್ ಏನೈತಲ್ರಿ ಅದು ಪೂರ್ತಿ ಅಟ್ಯಾಚ್ ಮಾಡ್ಬೇಕು ನೋಡ್ರಿ. ಇದು ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡ್ಕೊಂಬಿಡೋದ್ರಿ ಅದು ಬ್ಯಾಕ್ ಪಾರ್ಟಿಗೆ. ಈಗ ನೋಡ್ರಿ, ಈ ಥರ ಪೂರ್ತಿ ಅಟ್ಯಾಚ್ ಮಾಡಿದ್ದು ನಾನು ಕೆಳಗಡೆ ಉಕ್ಸಿನ ಮನಿ ಪಟ್ಟಿನ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ತೀನಿ. ಇದು 2 ಪಾರ್ಟ್ ಆಕೈತ್ರಿ. ಈಗ ಬ್ಯಾಕ್ ಪಾರ್ಟ್ ಈಗ ಒಂದೇ ಪಾರ್ಟ್ ಐತಲ್ರಿ, ಇದು ಮೊದಲು ಶೇಪ್ ತಕ್ಕೊಳ್ಳೋ ಸಲುವಾಗಿ ನಾನು ಅದನ್ನು 2 ಪಾರ್ಟ್ ಮಾಡಿದ್ದಿಲ್ಲ. ಯಾಕಂದ್ರೆ ಫ್ರಂಟ್ ಪಾರ್ಟ್ ಏನೈತಲ್ರಿ ಬೋಟ್ ನೆಕ್ಕಿಂದ ಪೂರ್ತಿ ಕ್ಲೋಸ್ ಐತ್ರಿ. ಅದು ಅಂದ್ರೆ ಅದಕ್ಕೆ ಉಕ್ಸಿಲ್ಲ, ಬೋಟ್ ನೆಕ್ಕಿನ ಪೂರ್ತಿ ಕ್ಲೋಸ್ ಬರ್ತೈತಿ. ನಾನು ನಿಮ್ಗೆ ಫಸ್ಟ್ ತೋರಿಸಿದ್ನಲ್ರಿ, ಸಾರಿ ಒಳಗೆ ಏನೊಂದು ಫೋಟೋ ಕೊಟ್ಟಿದ್ರು, ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಹೊಲಿದು ಕೊಡ್ರಿ ಅಂದಾರ. ಅದಕ್ಕೆ ಬ್ಯಾಕ್ ಸೈಡ್ ಉಕ್ಸ್ ಐತ್ರಿ, ಫ್ರಂಟ್ ಇಲ್ಲ. ಯಾಕಂದ್ರೆ ಅವರು ಡಿಸೈನ್ ಕೊಟ್ಟಿರ್ತಾರ, ಬ್ಲೌಸ್ ಬಟ್ಟಿ ಮ್ಯಾಗ ಡಿಸೈನ್ ಕೊಟ್ಟಿರ್ತಾರ. ಆ ಡಿಸೈನ್ ಅಟ್ಯಾಚ್ ಮಾಡಿದ್ರೆ ನಾವು ಉಕ್ಸ್ ಹಚ್ಚಿದ್ರೆ ಚಂದ ಕಾಣಿಸ್ತೈತಿ ಏನ್ರಿ, ಚಂದ ಕಾಣಂಗಿಲ್ಲ. ಅದಕ್ಕೆ ಇದು ಬ್ಯಾಕ್ ಸೈಡ್ ಉಕ್ಸ ಮಾಡ್ಬೇಕ್ರಿ. ಇವನ್ ಜಾಸ್ತಿ ಜನ ಎಲ್ಲ ಈಗ ಟೀನೇಜ್ ಅವರು, ಕಾಲೇಜಿಗೆ ಹೋಗೋರು, ಅವರೆಲ್ಲ ಈಗ ಬ್ಯಾಕ್ ಸೈಡ್ ಉಕ್ಸ ಹೊಲಿಸ್ಕೋತಾರೆ. ಆಮೇಲೆ ಈ ಥರ ಏನು ಡಿಸೈನರ್ ಬ್ಲೌಸ್ ಭಾಳ ಇಷ್ಟಪಡ್ತಾರೆ ಅವರು. ಆಮೇಲೆ ಈಗೆಲ್ಲ ಟ್ರೆಂಡಿ ಆಗೈತ್ರಿ. ಏನಂದ್ರೆ ಈಗ ಇದು ಏನಂದ್ರೆ ಪ್ಲೇನ್ ಸ್ಯಾರೀಸ್ ಮತ್ತು ಇದ್ರೊಳಗೆ ಬರ್ತೈತೆ ನೋಡ್ರಿ ಸ್ಯಾರೀಸು, ಪ್ಲೇನ್ ಒಳಗೆ ಇರ್ತೈತಿ ಆರ್ಗೆನ್ಸಾ. ಹಾಂ ಈಗ ನೆನಪಾಯ್ತು ನೋಡ್ರಿ. ಲಘುನ ಬರೋದೇ ಇಲ್ರಿ ತಲೆಯಾಗ. ನಿಮ್ಮ ಜೋಡಿ ಮಾತಾಡೋ ಮುಂದೆ ಇದನ್ನೇ ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನು ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆರ್ಗೆನ್ಸಾ ಸ್ಯಾರೀಸ್ ಬರ್ತಾವೆ ನೋಡ್ರಿ. ಆ ಸ್ಯಾರೀಸ್ ಭಾಳ ಟ್ರೆಂಡಿ ಆಗ್ಯಾವ ನೋಡ್ರಿ. ಈ ಥರ ಟೀನೇಜ್ ಹುಡುಗಿಯಾರು, ಕಾಲೇಜ್ಗೆ ಹೋಗೋ ಹುಡುಗಿಯಾರು ಏನಾರ ಫಂಕ್ಷನ್ ಐತೆ ಕಾಲೇಜ್ದಾಗ ಅಂದ್ರೆ ಆರ್ಗ್ಯಾನ್ಸಾ ಸ್ಯಾರೀಸ ತಂದುಬಿಡ್ತಾರೆ. ಈ ಆರ್ಗ್ಯಾನ್ಸಾ ಸ್ಯಾರಿ ಒಳಗೆ ಈ ಥರ ಬ್ಲೌಸಸ್ ಕೊಟ್ಟಿರ್ತಾರೆ ರೀ, ಡಿಸೈನರ್ ಬ್ಲೌಸಸ್ಸು. ಒಂದೊಂದು ಥರ ಡಿಸೈನ್ ಇರ್ತಾವ್ರಿ. ಇದೇನೋ ಒಂದು ಥರ ಚಂದನ ಕೊಟ್ಟಾರ್ರಿ. ಫ್ರಂಟಿಂದ ಒಂದು ಡಿಸೈನ್ ಕೊಟ್ಟಾರ. ಒಂದರ ತಂದಿದ್ರಿ ಮೊನ್ನೆ, ಡಿಸೈನ್ ಯದ್ವಾ ಐತ್ರಿ. ಈ ಕಡೆ ಆ ಪಾರ್ಟ್ನ ಡಿಸೈನ್ ಪಾರ್ಟ್ನ ಬ್ಯಾಕಿಗೆ ಅಟ್ಯಾಚ್ ಮಾಡ್ಲೋ ಏನು ಫ್ರಂಟಿಗೆ ಅಟ್ಯಾಚ್ ಮಾಡ್ಲೋ ಅನ್ನೋದು ಗೊತ್ತಾಗತ್ತಿದ್ದಿಲ್ಲ ರೀ. ಆ ಥರ ಕನ್ಫ್ಯೂಸ್ ಇತ್ತು ರೀ. ಆ ಥರ ಇನ್ನೊಂದು ಬ್ಲೌಸ್ ಬಂದಾಗ ನಿಮಗೆ ಹೊಲದು ತೋರಿಸ್ತೀನಿ ರೀ. ಆ ಥರ ನಮ್ಗೆ ಡಿಸೈನು ಗೊತ್ತಾಗ್ಲಾರ್ದೆ ಏನಾದರೂ ಡಿಸೈನ್ ಕೊಟ್ಟಿದ್ರೆ ಅದನ್ನು ಯಾವ ರೀತಿ ನಾವು ತಲೆ ಓಡಿಸಿ ಹೊಲಿಬೇಕು ಬ್ಲೌಸ್ದಾಗ ಅಂತೇಳಿ
ನಿಮಗೆ ಹೇಳ್ಕೊಡ್ತೇನೆ ರೀ. ಈಗ ನೋಡಿರಿ, ನಾನು ಪೂರ್ತಿ ಲೈನಿಂಗದ್ದು ಎಕ್ಸ್ಟ್ರಾ ಅದು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದ್ದಿದ್ದು ಕಟ್ ಮಾಡ್ಕೊಂಡೆ ರೀ. ಕೆಳಗಡೆ ಬೆನ್ ಪಟ್ಟಿ ಅಟ್ಯಾಚ್ ಮಾಡೋದು ನೋಡಿರಿ. ಮೊದಲ ಬೆನ್ ಪಟ್ಟಿ ಅಟ್ಯಾಚ್ ಮಾಡತ್ತೀನಿ ರೀ, ಆಮೇಲೆ ಅದನ್ನು ಕಟ್ ಮಾಡೋದು ತೋರಿಸ್ತೇನೆ ರೀ ನಿಮ್ಗೆ. 2 ಪಾರ್ಟ್ ಮಾಡ್ತೇನೆ ರೀ. ಈಗ ಬ್ಯಾಕ್ ಪಾರ್ಟ್ ಬೆನ್ ಪಟ್ಟಿ ಮೇನ್ ಅಟ್ಯಾಚ್ ಮಾಡಬೇಕು ರೀ. ಅದ್ರೊಳಗೆ ಟರ್ನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕಚ್ಚಾ ಹೊಲಿಗೆ ಹಾಕ್ಬಿಡ್ತೈತೆ ರೀ. ಈಗೆಲ್ಲ ಇವನ್ ಲಘುನ ನಮ್ಗೆ ಹೊಲಿಯೋದಾಗಲಿ ಲಘು ಆಗಲಿ ಅಂಥೇಳಿ ಅಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಟರ್ನ್ ಮಾಡ್ಕೊಂಡ್ಬಿಡ್ತಾರೆ ರೀ. ಆ ಥರ ಗಡ್ಬಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಲಿಯೋದ ನಾವು ಚಂದಗೆ ಕಲಿಯಕ್ಕೆ ಹೊಲಿಯತ್ತೀವಿ, ನೀಟಾಗಿ ಹೊಲಿತೇವಿ ಅಂದ್ರೆ ನಾವು ನೀಟಾಗಿ ಹೊಲಿಯೋದನ್ನ ಪರ್ಫೆಕ್ಟಾಗಿ ಹೊಲಿಯೋದನ್ನು ಕಲ್ಕೋಬೇಕು ನೋಡ್ರಿ. ಈ ಥರ ಬೆನ್ ಪಟ್ಟಿ ಅಟ್ಯಾಚ್ ಮಾಡಬೇಕ್ರಿ. ಯಾಕಂದ್ರೆ ಬೆನ್ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ನಮ್ಗೆ ವೆಸ್ಟ್ ಸೈಡು ಚಂದಿಗೆ ಫಿಟ್ಟಿಂಗ್ ಕುಂದಿರ್ತೈತಿ, ಎದ್ದಂಗೆ ಆಗಂಗಿಲ್ಲ. ಬ್ಯಾಕ್ ಸೈಡ್ ನಾವು ಹಂಗೆ ಹೊಳಿಸ್ಬಿಟ್ವಿ ಅಂದ್ರೆ ಎದ್ದಂಗೆ ಅನಿಸ್ತೈತಿ. ಇವನ್ ನಮ್ಗೆ ದಡಿ ಬಾರ್ಡ್ರಿನ ಸಾರಿ ಇತ್ತಂದ್ರೆ ಕೆಳಗಡೆ ದಡಿ ಬಂದಿದ್ರೆ ಚಲೋ ಅನಿಸ್ತೈತಿ ರೀ ಹಂಗೆ ಹೊಳಿಸಿದ್ರೆ. ಬಟ್ ದಡಿ ಬಂದಿದ್ದೆಲ್ಲ ಪ್ಲೇನ್ ಇತ್ತಂದ್ರೆ ಸರಿ ಅನ್ಸಂಗಿಲ್ಲ ರೀ. ಅದಕ್ಕೆ ನಾವು ಬೆನ್ ಪಟ್ಟಿ ಅಟ್ಯಾಚ್ ಮಾಡಬೇಕಾಕೈತಿ ನೋಡ್ರಿ. ಈಗ ನೋಡ್ರಿ, ಬೆನ್ ಪಟ್ಟಿನೂ ಅಟ್ಯಾಚ್ ಮಾಡಿದ್ವಿ, ನೆಕ್ಕಿನ ಪಾರ್ಟನು ಕಂಪ್ಲೀಟಾಗಿ ನಮ್ಗೆ ರೆಡಿ ಆಯ್ತು. ಈಗೇನು ಮಾಡೋದು? ಈಗ ನೋಡ್ರಿ, ನಾವು ಮೇಲ್ಗಡೆ ಉಕ್ಸಿನ ಮನಿದಂತರೂ ಶೇಪ್ ಒಳಗೆ ಬಂತ್ರಿ. ಕೆಳಗಡೆ ಈಗ ಕಟ್ ಮಾಡ್ಕೊಳ್ಳೋದು ನೋಡ್ರಿ. ಮೊದಲ ಯಾವತ್ತೂ ಕಟ್ ಮಾಡ್ಕೋಬಾರ್ದ್ರಿ. ಕಟ್ಟಿಂಗ್ ಮಾಡುವಾಗ ಈ ಥರ ಶೇಪ್ ಎಲ್ಲ ಹೊಳ್ಳಿಸ್ಕೊಂಡಿಂದ ಒಂದು ಮಟ್ಟಿಗೆಲ್ಲ ಪೂರ್ತಿ ನಮಗೆ ಬ್ಯಾಕ್ ಸೈಡ್ ರೆಡಿಯಾಗಿಂದ ನಾವು ಈ ಕಡೆ ಹಿಂದ್ಗಡೆ ನಾವು ಉಕ್ಸಿನ ಮಣಿ ಹಿಂದೆ ಮಾಡತ್ತೇವಲ್ರಿ, ಅದನ್ನು ನಾವು ಕಟ್ ಮಾಡ್ಕೊಳ್ಳೋದು ನೋಡ್ರಿ. ಈಗ ನೋಡ್ರಿ, ಇದನ್ನು 2 ಪಾರ್ಟ್ ಮಾಡ್ಕೊಂಡೆ ನೋಡ್ರಿ. ಇವಾಗ ಇದಕ್ಕೆ ನಾನು ಉಕ್ಸಿನ ಮನಿದು ಉಕ್ಸೇನ ಹಾಕ್ತೇವಲ್ರಿ, ಅದ್ರದ್ದು ಅಟ್ಯಾಚ್ ಮಾಡತ್ತೇನೆ ನೋಡ್ರಿ. ಈಗ ಈ ಸೈಡ್ ಒಂದು ಲೈನಿಂಗ್ ಬಟ್ಟೆನ ರೀ, ಅದನ್ನು ಡಬಲ್ ಮಾಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡೋದ್ರಿ. ಡಬಲ್ ಮಾಡ್ಕೊಂಡ್ಬಿಟ್ಟು ಉಕ್ಸ್ ಹಚ್ಲಿಕ್ಕೆ ಅಂತೇಳಿ ಈ ಥರ ಅಟ್ಯಾಚ್ ಮಾಡತ್ತೇನೆ ನೋಡ್ರಿ. ಇದನ್ನು ನೀಟಾಗಿ ಹಾಕ್ಬೇಕ್ರಿ. ಕೆಲವೊಬ್ರು ಹೆಚ್ಚು ಕಮ್ಮಿ ಹಾಕ್ತಿರ್ತಾರೆ, ನೀಟಾಗಿ ನಾವು ಅಟ್ಯಾಚ್ ಮಾಡ್ಬೇಕು. ಉಕ್ಸ್ ಹಚ್ಚೋದನ್ನು ನೋಡ್ರಿ, ಈ ಥರ ನೀಟಾಗಿ ಅಟ್ಯಾಚ್ ಮಾಡತ್ತೇನೆ ನೋಡ್ರಿ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ಬೇಕ್ರಿ, ಇದು ಫ್ರಂಟ್ ಪಾರ್ಟಿಂದ ಐತಲ್ರಿ, ಭಾಳ ಚಂದ ಆಗೈತಿ, ನೋಡ್ಲಿಕ್ಕೆ ಭಾಳ ಸೂಪರ್ ಆಗೈತಿ. ಆಮೇಲೆ ಇದೇನು ಕಟ್ ವರ್ಕ್ ಐತಿ ಅಂತೇಳಂದು ಹಂಗೆ ಕಟ್ ಮಾಡಿ ಬಿಡೋದಾಗಂಗಿಲ್ಲಲ್ರಿ, ನೆಟ್ ಇರ್ತೈತಿ. ನಾನು ಅದನ್ನು ನೆಟ್ಟನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಹಾಕ್ಕೊಳ್ಳೋಕ್ಕೂ ಭಾಳ ಚಲೋ ಆಗಲಿ, ಆಮೇಲೆ ನೀಟಾಗಿ ಕಾಣಲಿ, ಆಮೇಲೆ ನೆಟ್ ಅಷ್ಟೇ ಬಿಟ್ಬಿಟ್ರೆ ಹರ್ಕೊಂಡು ಹೋದಂಗೆ ಆಗ್ತೈತಿ ಅಂತ ಹೇಳಂದು ಅದಕ್ಕೆ ಎಷ್ಟು ಚಂದ ಬೇಸ್ ಕೊಟ್ಟೇನಿ ಅನ್ನೋದನ್ನ ನಾನು ನೆಕ್ಸ್ಟ್ ತೋರಿಸ್ಕೊತ ಹೋಗ್ತೇನೆ ರೀ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಗಕ್ಕೆ ಬಂತ್ರಿ ಆಲ್ಮೋಸ್ಟ್. ಫ್ರಂಟ್ ಪಾರ್ಟ್ ನೀವು ನೋಡ್ಬೇಕಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಮತ್ತು ಲೆಂದಿ ಐತಿ ಅಂತೇಳಿ ಸ್ಕಿಪ್ ಮಾಡಿಗಿದ್ದೀರಿ, ಗೊತ್ತಾಗೋದಿಲ್ಲ ನಿಮ್ಗೆ. ನಾ ಹೇಳೋ ಅಂತ ನಿಮಗೆ ಟಿಪ್ಸ್ಗಳು ಗೊತ್ತಾಗೋದಿಲ್ಲ. ಈಗ ನೋಡ್ರಿ, ನಾನು ಉಕ್ಸಿನ ಮನಿದು ಅಟ್ಯಾಚ್ ಮಾಡತ್ತೀನಿ ರೀ. ಈ ಥರ ನೀವು ಪೂರ್ತಿಯಾಗಿ ಒಂದು ವಿಡಿಯೋ ನೋಡ್ರಿ, ನೋಡೋಕೆ ಏನೈತ್ರಿ, ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಈ ಥರ ನಮಗೆ ಬ್ಲೌಸ್ ಬಂದಾಗ ನಮ್ಮ ಸಾರಿ ಒಳಗೂ ಈ ಥರ ಕೆಲವೊಮ್ಮೆ ಡಿಸೈನ್ ಬ್ಲೌಸ್ ಬಂದಿರ್ತಾವೆ. ನಾವು ಇದನ್ನು ಹೆಂಗೆ ಹೊಲಿಸ್ಬೇಕು, ಹೆಂಗೆ ಹೊಲಿಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತಿ ರೀ. ಅದಕ್ಕೆ ನಿಮಗೆ ನಾ ಇದು ತೋರಿಸಿದ್ರಿ. ನಾನು ಹೆಂಗಿದ್ರು ಕಸ್ಟಮರ್ ಬ್ಲೌಸ್ ಹೊಲಿಯಾತಿದ್ದೆ ರೀ, ನಿಮಗೂ ಇದನ್ನು ತೋರಿಸಿದ್ರಾತು, ಒಂದು ಐಡಿಯಾ ಬರ್ತೈತಿ ಅಂಥೇಳಿ ತೋರಿಸಿದೆ ರೀ. ಹಂಗೆ ಇನ್ನು ಮುಂದೆ ಭಾಳ ಚಂದ ವಿಡಿಯೋಸ್ ಅದಾವ್ರಿ. ನಾನು ಯಾರಿಗೆ ಹೇಳಬೇಡ್ರಿ, ನೀವು ಟೇಲ್ರಿಂಗ್ ನಿಮ್ಗೆ ಕಲಿಯಾಕೆ ಮನಸ್ಸಿದ್ದವ್ರಿಗೆ ಅಥವಾ ಟೇಲ್ರಿಂಗ್ ಒಳಗೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಅನ್ನೋರು, ಆಮೇಲೆ ನಾವು ನೀಟಾಗಿ ಹೊಲಿತೇವಿ, ಬುಟಿಕ್ ಸ್ಟೈಲ್ ಹೊಲಿತೇವಿ ಅನ್ನೋರಿಗೆ 5 ಟಿಪ್ಸ್ ಅದಾವ್ರಿ. ಆ 5 ಟಿಪ್ಸ್ನ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಸ್ಗಳನ್ನ ರೆಡಿ ಮಾಡೀನಿ. ನಾನು ನಿಮಗೆ ಹೇಳ್ತೀನಿ, ಆ 5 ಟಿಪ್ಸ್ ನೀವು ಫಾಲೋ ಮಾಡಿಬಿಟ್ರೆ ಅಂದ್ರೆ ಪರ್ಫೆಕ್ಟ್ ಟೇಲರ್ ಆಗ್ತೀರಿ ನೀವು. ಅದನ್ನು ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ಯಾರ್ಯಾರಿಗೆಲ್ಲ ನೋಡ್ಬೇಕು ಅನಿಸ್ತೈತಿ, ಫಸ್ಟ್ ಟೈಮ್ ನೀವು ನೋಡೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕು ಶೇರು ಕಮೆಂಟು ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡಿರಿ, ಈಗ ನಾನು ಬ್ಯಾಕ್ ಸೈಡಿಂದು ಉಕ್ಸಿನ ಮನಿನೂ ರೆಡಿ ಮಾಡಿದೆ. ಈಗ ಬ್ಯಾಕ್ ಸೈಡಿಂದ ಏನು ಮಾಡತ್ತೀನಿ, ಟಕ್ಸ್ ಹಿಡಿಬೇಕಲ್ರಿ, ಟಕ್ಸ್ ಪಾಯಿಂಟ್ ಹಿಡಿಯಬೇಕ್ರಿ ಬ್ಯಾಕ್ ಸೈಡ್. ಅದು ಟಕ್ಸ್ ಪಾಯಿಂಟಿಂದು ಮಾರ್ಕ್ ಹಾಕ್ಕೊಳತ್ತೀನಿ ನೋಡ್ರಿ. 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರಿ. 2 ಸೈಡು ಒಂದೇ ಸಮ ಬರ್ಬೇಕ್ರಿ. ಅದಕ್ಕೆ 2 ಸೈಡು ಹಿಡ್ಕೊಂಡ್ಬಿಟ್ಟು ನಾನು ಒಂದು ಟಿಕ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡು ಈಗ 4 ಇಂಚಿಗೆ ಉದ್ದಕ್ಕೆ ರೀ, ಲೆಂದಿಗೆ 4 ಇಂಚ್ ರೀ. ನಾವು ವಿಡ್ತಿಗೆ ಬರೀ ಅರ್ಧ ಇಂಚ್ ಅಷ್ಟೇ ಹಿಡಿಬೇಕ್ರಿ ಟಕ್ಸ್. ಬ್ಯಾಕ್ ಸೈಡ್ ಟಕ್ಸ್ ಅಲ್ರಿ, ಇದು ಅರ್ಧ ಇಂಚ್ ಅಷ್ಟೇ ಹಿಡಿಬೇಕ್ರಿ. ಈಗ ಇದು ಟಕ್ಸ್ ಹಿಡ್ದಿಂದ ನಂತರ ಇದ್ರದ್ದು ಬ್ಯಾಕ್ ಸೈಡಿಂದು ಕೆಲಸ ಮುಗೀತು ನೋಡ್ರಿ. ಒಂದು ಟಕ್ಸ್ ಹಿಡಿದೆ ನೋಡ್ರಿ. ಈಗ ಈ ಥರ ಬ್ಯಾಕ್ ಸೈಡ್ ಬ್ಯಾಕ್ ಪಾರ್ಟಿಂದು ಬ್ಲೌಸಿಂದು ನಮ್ಮ ಒಂದು ಬ್ಯಾಕ್ ಪಾರ್ಟಿಂದು ಕೆಲಸ ಇದು ಈಗ ಮುಗೀತು ನೋಡ್ರಿ. ಇನ್ನೊಂದು ಸೈಡ್ ಹಿಡಿಯತ್ತೇನೆ ನೋಡ್ರಿ. ಈಗ ಟಕ್ಸ್ನ ಈ ಬ್ಲೌಸ್ ಭಾಳ ಚಂದ ಆಗೈತ್ರಿ. ಅವಳು ಹುಡುಗಿ ಬಂದಿದ್ಲು, ನೋಡ್ಬಿಟ್ಟು ಅಕ್ಕ ಏನು ಮಸ್ತ್ ಹೊಲ್ದಿರಕ್ಕ, ನೀವು ಒಂದೇ ಸರಿ ತೋರಿಸಿಂದ ಫೋಟೋದಾಗ ಹೆಂಗೆ ಸೇಮ್ ಹ್ಯಾಸ್ ಇಟ್ ಈಸ್ ಹಂಗೆ ಹೊಲ್ದಿರಿ. ಫಿಟ್ಟಿಂಗ್ ಏನಕ್ಕ ನೀವು ಒಂದೀಟು ಹೆಚ್ಚು ಕಮ್ಮಿ ಇಲ್ಲ, ಸ್ವಲ್ಪ ಲೂಸು ಇಲ್ಲ, ಸ್ವಲ್ಪ ಟೈಟು ಇಲ್ಲ, ಎಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಹೊಲಿತೀರಿ ಅಂತ ಭಾಳ ಖುಷಿ ಆಗಿಬಿಟ್ಲ. ಆಮೇಲೆ ಇದ ಫಸ್ಟ್ ಟೈಮ್ ಅಂತ ಸಾರಿ ಉಡೋದ ಫಂಕ್ಷನ್ ಇರೋ ಸಲುವಾಗಿ
ಖುಷಿ ಆಗಿಬಿಟ್ಲಕ್ಕಿ ಬ್ಲೌಸ್ ನೋಡಿ. ಈಗ ನೋಡಿರಿ ಫ್ರಂಟ್ ಪಾರ್ಟಿನ ತೊಗೊಳತ್ತೇನೆ ರೀ. ಆ್ಯಸ್ ಇಟ್ ಈಸ್ ನಾನು ಬ್ಯಾಕ್ ಪಾರ್ಟಿಗೆ ಏನು ಮೇನ್ ಫ್ಯಾಬ್ರಿಕ್ಕಿಗೆ ನೆಟ್ ಅಟ್ಯಾಚ್ ಮಾಡಿದ್ನಲ್ರಿ ಅದೇ ರೀತಿ ನೆಟ್ ಅಟ್ಯಾಚ್ ಮಾಡಿ ಇವಾಗ ನಾ ಏನು ಮಾಡೀನಿ ಲೈನಿಂಗ್ನು ಅಟ್ಯಾಚ್ ಮಾಡ್ಕೊಂಡೇನಿ ನೋಡಿರಿ. ಲೈನಿಂಗ್ ಅಟ್ಯಾಚ್ ಮಾಡಿ ಫ್ರಂಟ್ ಏನೈತಲ್ರಿ ಇದು ಬೋಟ್ ನೆಕ್ಕಿಂದು ಕಟ್ ಮಾಡ್ಕೊಳತ್ತೇನೆ. ಬಟ್ ನೀವು ಅನ್ಕೋಬೋದು ಇದೇನು ಬೋಟ್ ನೆಕ್ ಐತಿ ಸ್ವಲ್ಪ ಪಂಚ್ ನೆಕ್ ಟೈಪ್ ಬಂದೈತಿ, ಪಂಚ್ ಶೇಪ್ ಬರ್ತೈತಲ್ಲ ಹಂಗೆ ಬಂದೈತಿ ಅಂತ ಅನ್ಕೋಬೋದ್ರಿ. ಬಟ್ ಏನು ಪ್ರಾಬ್ಲಮ್ ಅಂದ್ರಿ ಅವ್ರೇನು ಒಂದು ಡಿಸೈನ್ ಕೊಟ್ಟಾರಲ್ರಿ ನಮಗೆ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡೋಕೆ, ಆ ಶೇಪ್ ಬಂದುಬಿಟ್ಟು ಹಿಂಗೆ ಐತ್ರಿ. ಬೋಟ್ ನೆಕ್ಕ ಇಡ್ಬೋದಾಗಿತ್ತು ರೀ. ಬೋಟ್ ನೆಕ್ ಇಟ್ಬಿಟ್ರೆ ಆ ಶೇಪ್ ಹೈಲೈಟ್ ಆಗೋದಿಲ್ಲ ರೀ. ಅದು ಒಂದು ಅದು ಒಂದು ಸಾರಿದು ಏನು ನೆಟ್ ಒಳಗೆ ಡಿಸೈನ್ ಕೊಟ್ಟಾರಲ್ರಿ ಅದು ಹೈಲೈಟ್ ಆಗಲ್ರಿ. ಅದು ಶೇಪ್ ಹಿಂಗೆ ಐತ್ರಿ, ಸ್ವಲ್ಪ ಪಂಚ್ ಟೈಪ್ ಬರ್ತೈತ್ರಿ, ವಿ ಶೇಪು ಪಂಚ್ ಟೈಪು ಬರ್ತೈತಿ. ಅದಕ್ಕೆ ನಾ ಏನು ಮಾಡಿದೆ ಇದು ಸ್ವಲ್ಪ ಒಳಗಡೆ ಸ್ವಲ್ಪ ಜಾಸ್ತಿ ಇರಲಿ, ಮೇಲ್ಗಡೆ ನೆಟ್ ಹೈಲೈಟ್ ಆಗಲಿ ಅಂಥೇಳಿ ಈ ಥರ ಮಾಡಿ ನೋಡಿರಿ. ಅದು ನಿಮ್ಗೆ ಅಟ್ಯಾಚ್ ಮಾಡಿದಾಗ ಗೊತ್ತಾಗ್ತೈತಿ ಅಕ್ಕ ಯಾಕೆ ಹಿಂಗೆ ಮಾಡ್ಯಾರ ಅಂಥೇಳಿ. ಈಗ ನಾನು ಜಸ್ಟ್ ಇದನ್ನು ಹೆಂಗೆ ಮಾಡತ್ತೇನೆ ಅನ್ನೋದು ನೋಡಿರಿ. ಈಗ ಅದನ್ನ ಬ್ಯಾಕ್ ಸೈಡ್ ನಾವು ಅಲ್ಲೇ ಟರ್ನ್ ಮಾಡ್ಕೊಂಡಿವ್ರಿ. ಫ್ರಂಟ್ ಸೈಡ್ ಏನು ಮಾಡ್ಬೇಕ್ರಿ, ಈಗ ಫ್ರಂಟ್ ಸೈಡಿನ ಪಾರ್ಟ್ ಏನೈತಲ್ರಿ ಇದನ್ನು ನಾವು ಬೋಟ್ ನೆಕ್ಕ ಅನ್ಕೊತ ಹೋಗ್ತೇನೆ ರೀ, ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಫ್ರಂಟ್ ಸೈಡ್ ಏನು ಬೋಟ್ ನೆಕ್ಕಿಗೆ ಐತಲ್ರಿ ಇದನ್ನು ನಾನು ಈಗ ಹೆಮ್ಮಿಂಗ್ ಮಾಡ್ತಾರಲ್ರಿ ಆ ಪಟ್ಟಿ ಮಾಡಿಬಿಟ್ಟು ಡಬಲ್ ಲೇಯರ್ ಪಟ್ಟಿ 1 ಇಂಚಿಂದು ನಾವು ಕ್ರಾಸ್ ಮ್ಯಾಗ ಬಟ್ಟೆ ಕಟ್ ಮಾಡ್ಕೊಂಡು ಅದನ್ನು ಡಬಲ್ ಲೇಯರ್ ಮಾಡಿ ಹಿಂಗೆ ಅಟ್ಯಾಚ್ ಮಾಡಿ ಹೊಳಸ್ಕೊತೇನೆ ನೋಡಿರಿ. ಅಂದ್ರೆ ನೀಟ್ ಬರ್ತೈತ್ರಿ ಇದು. ಹಂಗೆ ನಾವು ಲೈನಿಂಗು ಪಾರ್ಟು ಮತ್ತು ಮೇನ್ ಫ್ಯಾಬ್ರಿಕ್ ಒಳಗೆ ಟರ್ನ್ ಮಾಡ್ಕೊಂಡಿಲ್ರಿ ಇದು ಫ್ರಂಟ್ ಪಾರ್ಟಿಂದ ಯಾವತ್ತೂ ಸ್ವಲ್ಪ ಚಂದ ಕಾಣಿಸ್ಬೇಕು, ಹೈಲೈಟಾಗಿ ಕಾಣಿಸ್ಬೇಕಂದ್ರೆ ಈ ಥರ ಪಟ್ಟಿ ಅಟ್ಯಾಚ್ ಮಾಡಿದ್ರನ್ನ ಚಲೋ ಅನಿಸ್ತೈತೆ ರೀ ನೆಕ್. ಅದಕ್ಕೆ ನಾನು ಪಟ್ಟಿ ಅಟ್ಯಾಚ್ ಮಾಡತ್ತೇನೆ ನೋಡಿರಿ. ಈ ಥರ ಒಂದು ಕಂಪ್ಲೀಟಾಗಿ ಹೊಲಿಗೆ ಹಾಕ್ಕೊಂಡು ಮತ್ತು ಇದನ್ನು ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಡಾಟ್ ಹೊಲಿಗೆ ಹಾಕ್ಕೋಬೇಕು ನೋಡಿರಿ. ಅಂದ್ರೆ ನೆಕ್ ನೀಟಾಗಿ ಟರ್ನ್ ಆಗ್ತೈತೆ ರೀ. ನೀಟಾಗಿ ಟರ್ನ್ ಹಾಕ್ಬೇಕಂದ್ರೆ ಈ ಥರ ನಾವು ಹೊಲಿಗೆ ಹಾಕಬೇಕಾಗ್ತೈತೆ ರೀ ನೋಡಿರಿ. ನಾನು ಅಲ್ಲಿ ಯಾವ ಥರ ಬಟ್ಟಿಟ್ಟು ಹೊಲಿಗೆ ಹಾಕತ್ತೇನೆ. ಆಮೇಲೆ ಹೊಲಿಗೆ ಹಾಕುವಾಗ ಇವ್ರೇನು ಇದು ಹತ್ತತ್ರನ ಬಟ್ಟಿಡ್ತಾರ ಏನರ ಗಿಚ್ಕೊಂಡಾರ ಸೂಜಿ ಅನ್ಬೇಡ್ರಿ. ನನಗೆ ಹೊಲದ ಎಕ್ಸ್ಪೀರಿಯನ್ಸ್ ಐತೆ ನೋಡಿರಿ. ಮತ್ತು ನಿಮಗೆ ಹಂಗಾಗಲಿಲ್ಲ ಅಂದ್ರೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹೊಲ್ಕೊಂತ ಹೋದಂಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ನಾ ಯಾಕಂದ್ರೆ ಅದು ನೀಟಾಗಿ ಬರಲಿ ಶೇಪ್ ಅಂಥೇಳಿ ಆ ಥರ ಬಟ್ ಇಟ್ಕೊಂಡು ಹೋಗಿ ಹೊಲಿತಿರ್ತೇನೆ. ಈಗ ನೋಡಿರಿ ಇದನ್ನು ಮತ್ತೆ ಕಂಪ್ಲೀಟಾಗಿ ಟರ್ನ್ ಮಾಡಿರಿ. ಈ ಥರ ನಾನು ಅದ್ರ ಮ್ಯಾಗ ಒಂದು ಹೊಲಿಗೆ ಹಾಕತ್ತೇನೆ ನೋಡಿರಿ. ಈಗ ನೋಡಿರಿ ಇದನ್ನು ಈ ಥರ ಇದ್ರ ಮ್ಯಾಗ ಒಂದು ಹೊಲಿಗೆ ಹಾಕಿ ಮತ್ತೆ ಟರ್ನ್ ಮಾಡಿ ಅಲ್ಲೊಂದು ಹೊಲಿಗೆ ಹಾಕಿ ಈ ಥರ ನಾವು ಹೊಲಿಗೆ ಹಾಕಿದ್ವಿ ಅಂದ್ರೆ ಅದೊಂದು ಏನು ಶೇಪ್ ನಾನು ಮಾಡೇನಲ್ರಿ ಅದು ಪಂಚ್ ನೆಕ್ಕಿನ ಶೇಪು ಭಾಳ ಚಲೋ ಬರ್ತೈತೆ ನೋಡಿರಿ. ಅದು ಈಗ ನಿಮ್ಗೆ ಹಾಕಿನ ಗೊತ್ತಾಗ್ತೈತಿ ನೋಡಿರಿ, ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ನೀವು ಅನ್ಕೋಬೋದ್ರಿ ಅಕ್ಕ ಏನಿದು ಫ್ರಂಟ್ ಪಾರ್ಟು ಉಗ್ಸಿಲ್ಲ ಅಂತಾರೆ, ಇದು ಪ್ರಿನ್ಸಸ್ ಕಟ್ಟು ಅಲ್ಲ, ಪ್ರಿನ್ಸಸ್ ಕಟ್ಟು ಕಟ್ ಮಾಡಿಲ್ಲ, ಹೆಂಗೆ ಇವ್ರು ಏನು ಮಾಡ್ತಾರೆ, ಎಲ್ಲಿ ಟಕ್ಸ್ ಹಿಡಿತಾರ ಅಂತ ನೀವು ಅನ್ಕೊಳತ್ತೀರೇನ್ರಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದಲ ನಿಮ್ಗೆ ಹೇಳೇನಲ್ರಿ ಇದು ಅವ್ರದ್ದು 32 ಸೈಜಿಂದು ಬ್ಲೌಸ್. ಇದು 32 ಸೈಜಿನ ಬ್ಲೌಸ್ ಅಂದ್ರೆ ಇದನ್ನು 2 ಟಕ್ಸಿನ ಬ್ಲೌಸ್ ಮಾಡತ್ತೇನೆ ನೋಡಿರಿ. 2 ಟಕ್ಸಿನ ಬ್ಲೌಸ್ ರೆಡಿ ಮಾಡಿಬಿಟ್ಟು ಮೇಲ್ಗಡೆ ಏನು ಪಾರ್ಟ್ ಐತಲ್ರಿ ಅಲ್ಲೇ ಅವ್ರು ಕೊಟ್ಟಂಥ ಡಿಸೈನು ಅಟ್ಯಾಚ್ ಮಾಡತ್ತೀನಿ. ಆ ಒಂದು ಸೈಜ್ಗೆ ಈ 2 ಟಕ್ಸಿನ ಬ್ಲೌಸು ಪರ್ಫೆಕ್ಟ್ ಆಗ್ತೈತ್ರಿ. ಅದಕ್ಕೆ ಇದು ನಿಮ್ಗೆ ಗೊತ್ತಾಗಲಿ ಹೊಸ ಟೈಪ್. ನಾ ಮೊದಲು ಪ್ರಿನ್ಸಸ್ ಕಟ್ಟ ಮಾರ್ಕ್ ಮಾಡ್ಕೊಂಡಿದ್ದೆ ರೀ. ಆಮೇಲೆ ಈ ಥರ ನಾವು ನೆಟ್ ಅಟ್ಯಾಚ್ ಮಾಡುವಂಥ ಬ್ಲೌಸಸ್ಗೆ ನಿಮಗೂ ಇದು ಟಿಪ್ಸ್ ನೋಡಿರಿ. ಈ ಥರ ನೀವು 2 ಟಕ್ಸಿನ ಬ್ಲೌಸ್ ಹಿಡಿದ್ಬಿಟ್ಟು ಹೊಲಿಬೋದು ನೋಡಿರಿ, ಭಾಳ ಚಲೋ ಬರ್ತೈತಿ ಬ್ಲೌಸು. ಆಮೇಲೆ ಜಾಸ್ತಿ ಟಕ್ಸ್ ಹಿಡಿದ್ರೂ ಚಂದ ಕಾಣಂಗಿಲ್ಲ ರೀ. ಫ್ರಂಟ್ ಏನು ಡಿಸೈನ್ ಅಟ್ಯಾಚ್ ಮಾಡ್ತಿರ್ತೇವಲ್ಲ ಚಂದ ಕಾಣಿಸ್ಬೇಕು, ಹಾಗೆಲ್ಲ ಟಕ್ಸ್ ಹಿಡಿದು ಅಸಹ್ಯ ಕಾಣಿಸ್ಬಾರ್ದು ಅಂಥೇಳಿ ನಾ ಏನು ಮಾಡಿದೆ ಜಸ್ಟ್ 2 ಟಕ್ಸಿನ ಬ್ಲೌಸ್ನ ರೆಡಿ ಮಾಡೇ ನೋಡಿರಿ. ಈ ಥರ ನಾವು ಒಂದು ವಿಡ್ತಿಗೆ 3.5 ಇಂಚ್ ತೊಗೊಂಡೇನಿ ರೀ. ಲೆಂತಿಗೆ 3.5 ಇಂಚ್ ತೊಗೊಂಡೇನಿ. ವಿಡ್ತಿಗೆ ಏನೈತಲ್ರಿ 1 ಇಂಚು. ನಾರ್ಮಲ್ ನಾವು ಹೆಂಗೆ ಮೇನ್ ಟಕ್ಸ್ ರೆಡಿ ಮಾಡ್ತೇವಲ್ರಿ, ನಾರ್ಮಲ್ 4 ಟಕ್ಸಿಂದು ಬ್ಲೌಸ್ ರೆಡಿ ಮಾಡ್ತೇವೆ, ಮತ್ತು 1ನೇ ಟಕ್ಸ್ ಏನಿರ್ತೈತಲ್ಲ ಅದು 1 ಇಂಚಿಂದು ರೆಡಿ ಮಾಡ್ತೇವಲ್ಲ ಅದೇ ರೀತಿ 1 ಇಂಚಿಂದು ನಾವು ಇದು ಟಕ್ಸ್ನ ರೆಡಿ ಮಾಡಬೇಕು ಫ್ರಂಟ್ ಸೈಡ್. ಈ ಥರ ಇದನ್ನು ಟಕ್ಸ್ನ ರೆಡಿ ಮಾಡ್ಕೊಂಬಿಟ್ರೆ ಇದ್ರದ್ದು ಟಕ್ಸ್ ಪಾಯಿಂಟ್ ಆಯಿತು. ಆಮೇಲೆ ಆ ಕಡೆ ಈ ಕಡೆ ಬೇಕಾತಂದ್ರೆ ನಮಗೆ ಬಗಲ್ ಸೈಡ್ ಅಂದ್ರೆ ಆರ್ಮ್ ಹೋಲ್ ಸೈಡ್ ಬೇಕಾತಂದ್ರೆ ಒಂದೊಂದು ಟಕ್ಸ್ ಹಿಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಒಂದೇ ಟಕ್ಸಿಗೆ ನಡೀತೈತಿ. ಈ ಒಂದು ಹುಡುಗಿಗೆ ಕೇಳಿದೆ ನಾನು ಕಪ್ಸ್ ಅಟ್ಯಾಚ್ ಮಾಡ್ಲೇನ ಅಂತೇಳಿ, ಅವಳು ಬ್ಯಾಡಕ್ಕ ಅಂತಂದ್ಲು. ಅದಕ್ಕೆ ಸುಮ್ಮನಾದೆ. ಬ್ಯಾಡಂದ್ರೆ ನಾರ್ಮಲ್ ಬ್ಯಾಡಂದ್ರೆ ಬಿಟ್ಬಿಡ್ಬೋದು, ಬೇಕಾದವ್ರಿಗೆ ಅಟ್ಯಾಚ್ ಮಾಡ್ಬೋದು. ಇದು ನೋಡಿರಿ ಇದು ಎದಕ್ಕೆ ಕೊಟ್ಟಿದ್ರು ಈ ಡಿಸೈನ್ ಅಂತ ನಿಮ್ಗೆ ಕನ್ಫ್ಯೂಸ್ ಆಗತ್ತಿತ್ತು ಕಾಣಿಸ್ತೈತಿ. ಫಸ್ಟ್ ಇದು ಫ್ರಂಟ್ ಪಾರ್ಟಿಗೆ ಈ ಥರ ಅಟ್ಯಾಚ್ ಮಾಡಕ್ಕೆ ಕೊಟ್ಟಾರ ನೋಡಿರಿ. ನಾನಲ್ಲೇ ಪಂಚ್ಕೊಳ್ಳಿ ಯಾಕೆ ಮಾಡೇನಿ ಅಂದ್ರೆ ಮ್ಯಾಗ ಒಂದು ಸ್ವಲ್ಪ ಈ ಥರ ನೆಟ್ ಹೈಲೈಟ್ ಆಗಲಿ ಅಂಥೇಳಿ ಆ ಥರ ಅಗೂಲೆಗೆ ಒಂದು ನೆಕ್ ಮಾಡ್ಕೊಂಡೇನಿ ರೀ ಫ್ರಂಟ್ ಪಾರ್ಟಿಗೆ. ಇದೇನೈತಲ್ರಿ ಬೋಟ್ ನೆಕ್ಕಿಂದು ವಿ ಶೇಪ್ ಐತೆ ಸ್ವಲ್ಪ. ಈಗ ಇದಕ್ಕೂ ನಾನು ಹಂಗೆ ಕಟ್ ಮಾಡಿ ಬಿಟ್ಟಿಲ್ಲ ನೋಡಿರಿ. ಈ ಥರ ನಾನು ಡಬಲ್ ಫೋಲ್ಡ್ ಮಾಡಿದ ಬಟ್ಟಿನ
ಇದಕ್ಕೂ ನಾನು ಟರ್ನ್ ಮಾಡ್ಕೊಳತ್ತೇನೆ ರೀ, ಯಾಕಂದ್ರೆ ನೀಟಾಗಿ ಕುಂದಿರ್ಲಿ, ನಾವು ಹೊಲಿದು ಕೊಟ್ಟಂಥ ಬ್ಲೌಸು ನೀಟಾಗಿರಲಿ. ಆ ಫೋಟೋದಾಗ ಐತಿ ಅಂತೇಳಿ ಅಂದು ಹಂಗೆ ಶೇಪ್ ರೀತಿ ಕಟ್ ಮಾಡಿ ಕೈ ಬಿಟ್ಬಿಟ್ವಿ ಅಂದ್ರೆ ಬ್ಲೌಸ್ ಚಂದ ಕಾಣಂಗಿಲ್ಲ ರೀ. ಹಂಗೆ ಒಂದು ಸ್ವಲ್ಪ ಹೆಂಗೆ ಇನ್ಪರ್ಫೆಕ್ಟ್ ಬ್ಲೌಸ್ ಹೊಲ್ದಾರ ಅನ್ನಂಗೆ ಅನಿಸ್ತೈತೆ ರೀ. ಆಮೇಲೆ ಅವ್ರು ಉಟ್ಕೊಂಡಾಗ ಏನೋ ಒಂದು ಸ್ವಲ್ಪ ಏನೋ ಹತ್ತಿತ್ತು ಅಂತಂದ್ರೆ ನೆಟ್ ಕಟ್ ಆಗೋ ಚಾನ್ಸಸ್ಸು ಇರ್ತೈತೆ ರೀ. ಅದಕ್ಕೆ ನಾವೇನು ಮಾಡಬೇಕು, ಈ ನೆಕ್ಕಿಗೆ ಯಾವಾಗಲೂ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೆಕ್ನ ಕರೆಕ್ಟಾಗಿ ಶೇಪ್ ಮಾಡಬೇಕು ನೋಡಿರಿ. ಈ ಥರ ನಾನು ಹೆಮ್ಮಿಂಗ್ ಬಟ್ಟಿನ ತೊಗೊಂಡು ಹೆಮ್ಮಿಂಗಿಗೆ ಹೊಲಿಸ್ತೇವಲ್ರಿ, ಆ ಬಟ್ಟೆ ಸೇಮ್ ಹ್ಯಾಸ್ ಇಟ್ ಈಸ್ ಪೈಪಿಂಗಿಗೂ ತೊಗೋಬೋದು. ಹೆಮ್ಮಿಂಗ್ ಮಾಡೋ ಟರ್ನ್ ಮಾಡೋ ಅಂಥ ಬಟ್ಟೆ ಇರುತ್ತಲ್ಲ, ಕ್ರಾಸ್ ಮ್ಯಾಗ ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈ ಥರ ನಾನು ಏನು ಫ್ರಂಟ್ ಪಾರ್ಟಿಗೆ ಆ ನೆಕ್ ಹೆಂಗೆ ಹೊಲಿಸಿದ್ನಲ್ರಿ ಹಂಗೆ ಸೇಮ್ ಇದು ನಾನು ನೆಟ್ಟಿನ ಪಾರ್ಟು ಐತಲ್ರಿ, ಇದನ್ನು ಹಿಂಗೆ ಹೊಲಿಸ್ಕೊಳತ್ತೀನಿ ನೋಡಿರಿ. ಇದು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನಾವು ಚಾರ್ಜ್ ಮಾಡ್ಬೇಕಾಕೈತ್ರಿ. ಯಾಕಂದ್ರೆ ಈ ಕಡೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಪಾರ್ಟನ್ನು ಕರೆಕ್ಟ್ ಮಾಡ್ಕೋಬೇಕು, ಅದಾದಮೇಲೆ ಈ ಥರ ನಾವು ನೆಟ್ ಮ್ಯಾಗಿನ ಡಿಸೈನ್ ಪಾರ್ಟನ್ನು ಕರೆಕ್ಟ್ ಮಾಡ್ಕೋಬೇಕು. ಇದೆಲ್ಲ ಡಬಲ್ ಕೆಲಸ ಆಗ್ತೈತೆ ನೋಡಿರಿ ನಮಗೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಬೇಕು. ಈ ಥರ ನಾವು ಟೇಲರ್ಸ್ ಹಂಗೆ ಇದು ಕೊಟ್ಟಾರ ಬಿಡಂತೇಳಿ ನಾವು ಶ್ರಮ ಪಡೋದು, ಅವ್ರಿಗೆ ಕಡಿಮೆ ಚಾರ್ಜ್ ಮಾಡೋದು, ಆ್ಯಸ್ ಇಟ್ ಈಸ್ ನಾವು ಎಷ್ಟು ಬ್ಲೌಸಿಗೆ ರೇಟ್ ತೊಗೋತೀವಿ ಅಷ್ಟು ತೊಗೊಳೋದು ಮಾಡಿಬಿಟ್ರಂದ್ರೆ ನಾವು ಹೊಲಿದು ಕೊಡೋ ಅಂಥ ಹೊಲಿಗೆಗೆ ಬೆಲೆನೇ ಇರೋದಿಲ್ಲ ನೋಡಿರಿ. ನಾವು ಹೊಲಿದು ಕೊಡೋ ಅಂಥ ಹೊಲಿಗೆಗೆ ನಾವು ಮಾಡೋವಂಥ ಟೇಲ್ರಿಂಗ್ ಕೆಲಸಕ್ಕೆ ಸ್ವಲ್ಪ ಏನಾದರೂ ಜಾಸ್ತಿ ಕೆಲಸ ಇತ್ತಂದ್ರೆ ನಾವು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಬೇಕಾಕೈತಿ. ಅಂದರೆ ನಮಗೊಂದು ಡಿಮ್ಯಾಂಡ್ ಉಳಿತೈತಿ ನೋಡಿರಿ. ಟೇಲರ್ಸಿಗೆ ಡಿಮ್ಯಾಂಡ್ ಇರಬೇಕಂದ್ರೆ ಸ್ವಲ್ಪ ಈ ಥರ ಹೆಚ್ಚು ಕಮ್ಮಿ ಏನಾರ ಕೆಲಸ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ಬೇಕಾಕೈತಿ ನೋಡಿರಿ. ಇಲ್ಲಪ್ಪ ಅಂದ್ರೆ ನಾವು ಡಿಮ್ಯಾಂಡೇ ಉಳಿಯೋದಿಲ್ಲ ನಮಗೆ. ನಾವು ಇವ್ರೇನೋ ಟೇಲರು ನಾವು ಹೇಳ್ಕೊಟ್ಟಂಗೆ ಮಾಡಿಕೊಟ್ಬಿಡ್ತಾರ ಅಂತ ಅನ್ಕೋತಾರೆ ರೀ. ಈಗ ನೋಡಿರಿ ಇದನ್ನು ನಾನಿಲ್ಲೇ ಮ್ಯಾಗಡೆ ಅಟ್ಯಾಚ್ ಮಾಡಿದ್ದೆ ನೋಡಿರಿ, ಪೂರ್ತಿ ಈ ಥರ ಅಟ್ಯಾಚ್ ಮಾಡತ್ತೇನೆ ರೀ. ಕೆಳಗಡೆ ಇಲ್ಲೇ ಈ ಥರ ಹೊಲ್ಕೊಂಡು ನೋಡಿರಿ, ಈ ಥರ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಅಟ್ಯಾಚ್ ಮಾಡತ್ತೀನಿ. ಫ್ರಂಟ್ ಪಾರ್ಟಿಗೆ ಇದು ಮೇಲ್ಗಡೆ ಇದು ಅವರು ಕೊಟ್ಟಂಥ ಒಂದು ಡಿಸೈನ್ ಪಾರ್ಟ್ ಮೇಲ್ಗಡೆ ಬರ್ತೈತೆ ನೋಡಿರಿ. ಇದು ಭಾಳ ಚಂದ ಆತ್ರಿ. ಇದು ಬ್ಲೌಸು ಎಷ್ಟು ಚಂದ ಕಾಣತಿತ್ತಂದ್ರೆ ಈ ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಪೂರ್ತಿ ಬ್ಲೌಸ್ ಹೊಲ್ದಿಂದಂತೂ ಮಸ್ತ್ ಆತು ನೋಡಿರಿ. ಅದೇನು ಫೋಟೋದಾಗ ಏನು ಕೊಟ್ಟಿದ್ರಲ್ರಿ ಅವ್ರು, ಈ ಫೋಟೋದಾಗ ಹೆಂಗೈತೆ ಹಂಗೆ ಹೊಲಿದು ಕೊಡಕ್ಕ ಅಂತ ಹೇಳಿದ್ರಲ್ಲ, ಅದ್ರಕ್ಕಿಂತ ಮಸ್ತ್ ಆತು ನೋಡಿರಿ ಇದು ಬ್ಲೌಸ್. ಮತ್ತು ನೀಟ್ ಆತು, ಆಮೇಲೆ ಪರ್ಫೆಕ್ಟ್ ಬ್ಲೌಸ್ ಆತು, ಗಟ್ಮುಟ್ ಬ್ಲೌಸ್ ಆತು. ಬಟ್ ಅವ್ರು ಹೇಳ್ದಂಗೆ ನಾನು ಹಂಗೆ ಮ್ಯಾಗ ನೆಟ್ ಬಿಟ್ಬಿಟ್ಟಿದ್ದೆ ಅಂದ್ರೆ ಸರಿನಾ ಆಗ್ತಿದ್ದಿಲ್ಲ ರೀ. ಅವಳಿಗೆ ನೆಕ್ಕಿಗೆ ಚಂದ ಕುಂದಿರ್ತಿದ್ದಿಲ್ಲ ಆ ಹುಡುಗಿಗೆ ಪಾಪ. ನೆಕ್ಸ್ಟ್ ನೋಡಿರಿ, ಈಗ ಈ ಥರ ನಾನು ಅಟ್ಯಾಚ್ ಮಾಡಿದ್ದೆ. ಅಲ್ಲಿ ಒಂದು ಹೆಮ್ಮಿಂಗ್ ಹಾಕ್ತೀನಿ ರೀ, ಅಲ್ಲಿ ಹೊಲಿಗೆ ಹಾಕೋದಿಲ್ಲ, ಹೆಮ್ಮಿಂಗ್ ಹಾಕ್ತೀನಿ. ಇವಾಗ ನಾನು ಸೈಡ್ ಏನೇನೆಲ್ಲ ಹೊಲಿಗೆ ಹಾಕ್ಕೊಳ್ಳೋದೈತಿ ಇಲ್ಲಿ ಸೈಡ್ ಎಲ್ಲ ಹೊಲಿಗೆ ಹಾಕ್ತೇನೆ ನೋಡಿರಿ. ಈಗ ಪೂರ್ತಿಯಾಗಿ ಇದನ್ನು ಹೊಲಿಗೆ ಹಾಕ್ಕೊಳ್ಳೋದು ನೋಡಿರಿ. ಇದು ನಾನು ಫ್ರಂಟಿಂದು ಏನು ಮೇನ್ ಫ್ಯಾಬ್ರಿಕ್ ಏನೈತಲ್ರಿ ಅದಕ್ಕೆ ಸ್ವಲ್ಪ ಅಗೂಲೆಗೆ ನಾ ಯಾಕೆ ಅದನ್ನು ಶೇಪ್ ತಕ್ಕೊಂಡೆ ಪಂಚ್ ನೆಕ್ಕಿಂದು ಅದಕ್ಕೆ ತಗೊಂಡು ನೋಡಿರಿ. ಅಗೂಲೆಗೆ ನಾನು ಅದನ್ನು ಒಳಗಡೆ ನೆಕ್ಕಿನ ಶೇಪ್ ತಗೊಂಡು ಮ್ಯಾಗ ಏನು ಮಾಡಿದೆ ರೀ, ನೆಟ್ ಬಟ್ಟಿನ ಸ್ವಲ್ಪ ಹೈಲೈಟ್ ಮಾಡಿದೆ. ಆ ಥರ ನೆಟ್ ಬಟ್ಟಿನ ಸ್ವಲ್ಪ ಹೈಲೈಟ್ ಮಾಡಿದ್ರೆ ಭಾಳ ಚಂದ ಕಾಣಿಸ್ತೈತೆ ರೀ. ಯಾಕಂದ್ರೆ ನಾವು ಹಾಕೊಂಡಾಗ ನೆಕ್ ಏನೈತಲ್ರಿ ಸ್ವಲ್ಪ ಚಂದ ಅನಿಸ್ತೈತಿ, ಏನೋ ಒಂಥರ ಚೇಂಜ್ ಅನಿಸ್ತೈತಿ. ಈಗ ನೋಡಿರಿ ನಾವು ಅದೇ ಥರ ಸ್ಲೀವ್ಸಿಗೂ ನಾವು ಲೈನಿಂಗು ಅಟ್ಯಾಚ್ ಮಾಡೋದು ಬೇಡ, ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡೋದು ಬೇಡ. ಸ್ಲೀವ್ಸ್ ಏನೈತಲ್ರಿ ನೆಟ್ ಡಿಸೈನ್ ಕೊಟ್ಟಾರಿ, ಡಿಸೈನರ್ ಸ್ಲೀವ್ಸ್ನ ನಾವು ಆ್ಯಸ್ ಇಟ್ ಈಸ್ ಹೆಂಗೈತಿ ಹಂಗೆ ಸ್ಲೀವ್ಸ್ ಕಟ್ ಮಾಡಿಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡೋನು ಭಾಳ ಚಂದ ಕಾಣಿಸ್ತೈತಿ ನೋಡಿರಿ. ಅದು ಹೆಂಗೆ ಅಟ್ಯಾಚ್ ಮಾಡೋದು ಅಂತಲೂ ತೋರಿಸ್ತೀನಿ. ಫಸ್ಟ್ ಈಗ ಫ್ರಂಟ್ ಪಾರ್ಟು ಇನ್ನೂ ಕರೆಕ್ಟ್ ಆಗಿಲ್ಲ. ಫ್ರಂಟ್ ಪಾರ್ಟಿಗೂ ನಾವು ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡಬೇಕಲ್ರಿ, ಇದಕ್ಕೆ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡಿಲ್ಲ. ಅದಕ್ಕೆ ಬ್ಯಾಕ್ ಪಾರ್ಟ್ ಇಟ್ಕೊಂಡ್ಬಿಟ್ಟು ಎಷ್ಟು ನಾವು ಹೊಳ್ಳಿಸ್ಬೇಕು ಫ್ರಂಟ್ ಪಾರ್ಟಿನ ಕೆಳಗಡೆ ಅನ್ನೋದು ನೋಡ್ಬೇಕು ನೋಡಿರಿ. ಬರೀ ಒಂದು ಅರ್ಧ ಇಂಚ್ ಹೊಳ್ಸೋದು ಬರ್ತೈತ್ರಿ, ಅಂದಾಗ ಅದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗೆ ಕರೆಕ್ಟ್ ಆಗ್ತೈತ್ರಿ. ಹಿಂಗೆ ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ನೋಡ್ಕೊಂಬಿಟ್ಟು ಹೊಳ್ಳಿಸ್ಕೊಂಡ್ರೆ ಕೆಳಗಡೆ ನಾವು ಫಿಟ್ಟಿಂಗ್ ಏನು ಹಿಡಿತಿರ್ತೇವಲ್ರಿ, ಫಿಟ್ಟಿಂಗ್ ಹಿಡಿಯುವಾಗ ಪ್ರಾಬ್ಲಮ್ ಆಗೋದಿಲ್ಲ, ಚಂದ ಬರ್ತೈತೆ ನೋಡಿರಿ. ಈ ಥರ ನಾನು ಏನು ಬ್ಯಾಕ್ ಪಾರ್ಟಿಗೆ ಬೆನ್ ಪಟ್ಟಿ ಅಟ್ಯಾಚ್ ಮಾಡಿದ್ನಲ್ಲ ಹಂಗೆ ಇದು ಫ್ರಂಟ್ ಪಾರ್ಟಿಗೂ ನಾವು ಕೆಳಗಡೆ ಅಟ್ಯಾಚ್ ಮಾಡ್ಬೇಕ್ರಿ. ಈ ಥರ ನೋಡಿರಿ, ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ರೆ ಕೆಳಗಡೆನೂ ಒಂದು ಸ್ವಲ್ಪ ಚಂದ ಗ್ರಿಪ್ ಕುಂದಿರ್ತೈತೆ ನೋಡಿರಿ. ಯಾಕಂದ್ರೆ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿರಲ್ಲಲ್ರಿ. ಈ ಥರ ಬ್ಲೌಸ್ ಸೀದಾ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಕಟ್ ಗಿಟ್ಟು ಮಾಡಿ ಹದಗೆಡ್ಸ್ಬಾರ್ದ್ರಿ. ಬ್ಲೌಸ್ ನೀಟಾಗಿರ್ಬೇಕಂದ್ರೆ ಜಸ್ಟ್ ಈ ಥರ ನೋಡ್ಕೋಬೇಕ್ರಿ. 32 ಸೈಜಿನ ಬ್ಲೌಸ್ ಅಂದ್ರೆ ಜಸ್ಟ್ 1 ಟಕ್ಸ್ 2 ಟಕ್ಸ್ ಹಿಡಿದ್ರೆ ಸಾಕ್ರಿ. ಮೇನ್ ಅಂದ್ರೆ ಇದು 1 ಟಕ್ಸ್ ಹಿಡಿಬೇಕ್ರಿ. ಬೇಕಂದ್ರೆ ಸೈಡ್ ಬೇಕಾದ್ರೆ 1 ಟಕ್ಸ್ ಹಿಡಿಯೋಣಂತ, ಇಲ್ಲಾಂದ್ರೆ ಅದನ್ನು ಬಿಡಾಕ್ ಬರ್ತೈತೆ ರೀ, ನಡಿತೈತಿ. ಈ ಥರ ನಾವು ಫ್ರಂಟ್ ಸೈಡ್ ಆ ಟಕ್ಸ್ ಹಿಡ್ದಲ್ಲೇ ಈ ಥರ ಫೋಲ್ಡ್ ಮಾಡೇನಿ ನೋಡಿರಿ. ಫೋಲ್ಡ್ ಮಾಡಿಬಿಟ್ಟು ಅಟ್ಯಾಚ್ ಮಾಡತ್ತೇನೆ, ಅಂದ್ರೆ ಚಂದಗೆ ಲಘುನ ಹೊಳ್ತೈತಿ ಅಂಥೇಳಿ ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಇದ್ರ ಮ್ಯಾಗ ಇನ್ನೊಂದು ಹೊಲಿಗೆ ಹಾಕೋದ್ರಿ, ಡಾಟ್ ಹೊಲಿಗೆ. ನಿಮ್ಗೆ ಅವಾಗನ ಹೋದ್ಸಲ ಅದು ಬ್ಯಾಕ್ ಪಾರ್ಟ್ ಮಾಡೋ ಮುಂದೆ ಹೇಳಿದ್ನಲ್ರಿ ಅದೇ ರೀತಿ. ಆಮೇಲೆ ನೆಕ್ಕಿಂದು ಮಾಡೋ ಮುಂದೆ ಹಿಂಗೆ ಹೊಲಿಗೆ ಹಾಕೇನ್ರಿ, ನೀಟಾಗಿ ಹೊಳ್ಳಲಿ ಅಂತ ಹೇಳಂದು ಹಂಗೊಂದು ಹೊಲಿಗೆ ಹಾಕೋತೀವಿ ರೀ.
ಹಿಂಗೆ ಹೊಲಿಗೆ ಹಾಕಿಂದ ಮತ್ತು ಇದನ್ನು ಟರ್ನ್ ಮಾಡೋದು ನೋಡ್ರಿ. ಈ ಥರ ಟರ್ನ್ ಮಾಡಿಬಿಟ್ಟು ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳೋದ್ರಿ. ಈ ಥರ ಹೊಲಿಗೆ ಹಾಕಿದ್ರೆ ಇದು ಫ್ರಂಟ್ ಪಾರ್ಟಿಂದು ಇದೊಂದು ಪಾರ್ಟು ರೆಡಿ ಆಕೈತೆ ನೋಡ್ರಿ. ಈಗ ಮಸ್ತ್ ಆತ್ರಿ, ಭಾಳ ಚಂದ ಕಾಣಿಸ್ತು. ಬ್ಯಾಕ್ ಪಾರ್ಟನ್ನು ಚಂದ ಅನಿಸ್ತು. ಬೋಟ್ ನೆಕ್ಕು ವಿತ್ ಅದು ಡಿಸೈನದು ಏನು ನಾನು ಎಲಿ ಶೇಪ್ ಮಾಡೇನಲ್ರಿ, ಡ್ರಾಪ್ ಶೇಪಿಂದ ಆಗಲಿಲ್ಲ, ಎಲಿ ಶೇಪ್ ಮಾಡೇನ ಅದು ಕೆಳಗಡೆ. ಅದು ಸಣ್ಣದು ಮಾಡೇನಿ, ದೊಡ್ಡದು ಅಗಲು ಬ್ರಾಡು ಮಾಡಿಲ್ಲ. ಆ ಹುಡುಗಿ ಹೇಳಿದ್ಲು ಸಾರಿ ಅಕ್ಕ ಬ್ರಾಡ್ ಬೇಡ, ಸಣ್ಣಗೆ ಚಂದಗೆ ಮಾಡಕ್ಕ, ನೀಟಾಗಿ ಕಾಲೇಜಿಗೆ ಹಾಕ್ಕೊಂಡು ಹೋಗ್ಬೇಕು, ಚಂದ ಕಾಣಿಸ್ಬೇಕು ಅಂತ ಹೇಳಿದ್ಲು. ಆಮೇಲೆ ನಾ ಇನ್ನೊಂದು ಕೇಳಿದೆ, ಅಪ್ಪಿ ನಾನು ಮತ್ತೇನು ಉಕ್ಸು ಬ್ಯಾಕ್ ಸೈಡ್ ಉಕ್ಸ್ ಹಾಕೋ ಬದಲಿ ಸೈಡ್ ಏನಾದರೂ ಜಿಪ್ ಅಟ್ಯಾಚ್ ಮಾಡಲೇನಂತ. ಬೇಡಕ್ಕ, ಜಿಪ್ ಏನು ಬೇಡ, ಆ ಥರ ಡಿಸೈನ್ ಮಾಡಿರ್ತಾರಲ್ಲ ಬ್ಯಾಕ್ ಸೈಡ್ ಹೆಂಗಿದ್ರು ಮೇಲ್ಗಡೆ ಉಕ್ಸ್ ಬರ್ತೈತಿ, ಹಂಗೆ ನೀವೇನು ಮಾಡಿರಿ ಅಕ್ಕ, ಕೆಳಗಡೆನೂ 3 ಉಕ್ಸ್ ಹಚ್ಬಿಡ್ರಿ, ಬಟನ್ ಹಚ್ಚಿರಿ, ಭಾಳ ಚಂದ ಕಾಣಿಸ್ತೈತಿ ಅಂದ್ರೆ. ಹ್ಞೂ ಆಯ್ತು, ಹಂಗೆ ಮಾಡ್ತೀನಿ. ಸೈಡ್ ಜಿಪ್ ಏನು ಹಚ್ಚೋದಿಲ್ಲ, ಉಕ್ಸ್ ಹಚ್ತೀನಿ, ಉಕ್ಸಿನ ಮನೆ ಮಾಡಿ ಮೇಲ್ಗಡೆ ಚಂದಕ್ಕೆ ಬಟನ್ ಹಚ್ತೀನಿ ಅಂತ ಹೇಳಿದ್ದೆ ರೀ. ಹಂಗೆ ಮಾಡಿದೆ ರೀ ಇದು ಬ್ಲೌಸ್. ನೋಡ್ರಿ ಈಗ ನೋಡ್ರಿ ನಾನು ಫ್ರಂಟು ಬ್ಯಾಕ್ನ ಶೋಲ್ಡ್ರ್ ಕಡೆ ಅಟ್ಯಾಚ್ ಮಾಡ್ಕೊಳತ್ತೇನೆ ರೀ. ಫ್ರಂಟು ಬ್ಯಾಕ್ ಸೈಡ್ ಮೊದಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಫ್ರಂಟ್ ಸೈಡ್ ರೆಡಿ ಮಾಡಿಕೊಂಡು ಈಗ ಶೋಲ್ಡ್ರ್ ಕಡೆ ಅಟ್ಯಾಚ್ ಮಾಡತ್ತೇನೆ ನೋಡ್ರಿ. ಫ್ರಂಟ್ ಬ್ಯಾಕ್ ಪದೇ ಈ ಥರ ದಾರ ಕಟ್ಟಾಗ ಕುಂತ್ರ ತಲೆ ಕೆಡ್ಸ್ಕೊಬೇಡ್ರಿ, ಮತ್ತು ಪೋಣಿಸ್ಕೋರಿ, ಮತ್ತು ಹೊಲಿರಿ. ಆಮೇಲೆ ಎದಕ್ಕೆ ಹಗಲೆಲ್ಲ ದಾರ ಕಟ್ಟಾಗ್ತೈತಿ ಅಂತ ನಾನು ಒಂದು ವಿಡಿಯೋ ಮಾಡೇನಿ ರೀ. ನಂದು ಚಾನಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ನೋಡಿರಿ, ಅದನ್ನು ನೀವು ಎದಕ್ಕೆ ನಮಗೆ ಹಗಲೆಲ್ಲ ದಾರ ಕಟ್ಟಾಗ್ತೈತಿ ಅನ್ನೋದನ್ನು ನೋಡಿರಿ. ವಿಡಿಯೋ ಭಾಳ ಯೂಸ್ಫುಲ್ ಐತ್ರಿ. ಕೆಲವೊಮ್ಮೆ ಆಯಿಲಿಂಗು ಇದ್ದಿದ್ದಿಲ್ಲ ಅಂದ್ರೆ ದಾರ ಕಟ್ಟಾಗ್ತೈತಿ ರೀ. ಅದಕ್ಕೆ ಆಯಿಲ್ ಮಾಡ್ಕೊತ ಇರ್ಬೇಕು ರೀ ಹಗಲೆಲ್ಲ. ಮತ್ತು ಹಾಕಂದಾರ ಆಯಿಲ್ ಅಂತ ಜಗ್ಗ ಆಯಿಲ್ ಹಾಕಿಬಿಟ್ರೆ ಅಂದ್ರೆ ಕರ್ಕರಿಗೆ ಬಿಡ್ತೈತಿ ರೀ. ಈ ಥರ ಡಿಸೈನ್ ಬ್ಲೌಸು ಲೈಟ್ ಕಲರ್ ಬ್ಲೌಸ್ ಹೊಲಿಯುವಾಗ ಕರ್ಕರಿಗೆ ಹತ್ತೈತಿ ರೀ. ಅದಕ್ಕೆ ವಿಚಾರ ಮಾಡಿಬಿಟ್ಟು ನೋಡಿಬಿಟ್ಟು ಆಯಿಲಿಂಗ್ ಮಾಡ್ಬೇಕಾಕೈತಿ ರೀ. ನಾನು ನಮ್ಮ ಒಂದು ಮಷಿನನ್ನು ನಾವು ಮನ್ಯಾಗನ ಯಾವ ರೀತಿ ಆಯಿಲಿಂಗ್ ಮಾಡೋದಂತೂ ವಿಡಿಯೋ ಹಾಕೇನಿ ರೀ, ಅದನ್ನು ನೋಡಿರಿ. ಈಗ ನಾನು ಇದನ್ನು ಹೊಳ್ಳಿಸ್ಕೊಂಡ್ಬಿಟ್ಟು ಶೋಲ್ಡ್ರ್ ಕಡೆ ಇನ್ನೊಂದು ಈ ಥರ ಹೊಲಿಗೆ ಹಾಕತ್ತೇನೆ ರೀ, ನೀಟಾಗಿ ಬರಲಿ ಅಂಥೇಳಿ. ಅದೇನು ಶೋಲ್ಡ್ರ್ ಕಡೆ ಏನು ಪಟ್ಟಿ ನಾವು ಅರ್ಧ ಇಂಚಿಗೆ ಹೊಲಿಗೆ ಹಾಕಿರ್ತೇವೆ, ಆ ಕಡೆ ಈ ಕಡೆ ಹೋದಂಗೆ ಆಗಬಾರ್ದು, ನೀಟಾಗಿ ಕುಂದಿರ್ಲಿ ಅಂತ ಹೊಲಿಗೆ ಹಾಕೊಳತ್ತೇನೆ ರೀ. ನೋಡಿರಿ ಇನ್ನೊಮ್ಮೆ ಲಕ್ಷ್ಯ ಕೊಟ್ಟು ಹೆಂಗೆ ಅದನ್ನು ಇಟ್ಕೊಂಡ್ಬಿಟ್ಟು ಸೈಡ್ಗೆ ಒಂದು ಕಡೆ ಈ ಥರ ಹೊಲಿಗೆ ಹಾಕತ್ತೇನೆ ರೀ. ಈ ಥರ ಮಾಡೋದ್ರಿಂದ ಇದೊಂದು ಟಿಪ್ಸ್ ನೋಡಿರಿ, ನೀಟಾಗಿ ನಮಗೆ ಬರಬೇಕು ಬ್ಲೌಸು. ಆ ಹಾಕ್ಕೊಂಡಂಥ ಬ್ಲೌಸು ಕಸ್ಟಮರಿಗೆ ಪ್ರಾಬ್ಲಮ್ ಆಗಬಾರ್ದು ಎಲ್ಲಿನೂ. ಅಂದರೆ ಈ ಥರ ಟಿಪ್ಸ್ಗಳನ್ನ ನಾವು ನೋಡ್ಕೊತ ಪಾಲಿಸ್ಕೊತಿರ್ಬೇಕು ರೀ. ಹೊಲಿಯೋವಾಗ ನೀಟಾಗಿ ಹೊಲಿಬೇಕು ರೀ. ಇವಾಗ ನೋಡಿರಿ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೇನೆ. ಸ್ಲೀವ್ಸ್ ನೋಡಿರಿ, ಇದಕ್ಕೆ ಲೈನಿಂಗು ಅಟ್ಯಾಚ್ ಮಾಡಿಲ್ಲ, ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿಲ್ಲ ನಾನು. ಹಂಗೆ ಇದನ್ನು ಹೆಂಗೆ ಶೇಪ್ ಕಟ್ ಮಾಡ್ಕೊಂಡಿದ್ದೆ ಸ್ಲೀವ್ಸ್ದು. ಇದು ಸ್ಲೀವ್ಸು ಭಾಳ ಚಂದ ಐತ್ರಿ, ಡಿಸೈನ್ ಭಾಳ ಚಲೋ ಕೊಟ್ಟಾರ. ಇದು ಪೂರ್ತಿ ಒಂದು 14 ಇಂಚಿಂದು ಇತ್ತು 14 ಇಂಚಿನ ಸ್ಲೀವ್ಸ್ ಇತ್ತು. ಅವಳು 9 ಇಂಚಿನ ಸ್ಲೀವ್ಸ್ ಮಾಡಂದಿದ್ರು ಕಸ್ಟಮರು. ನಾನು ಅವ್ರಿಗೆ ಫೋನ್ ಹಚ್ಚಿ ಕಾಲ್ ಮಾಡಿ ಕೇಳಿದೆ ರೀ, ಹಿಂಗೆ 14 ಇಂಚ್ ಐತಿ, ಮತ್ತು ಅದು ಏನು ಡಿಸೈನ್ ಇರ್ತೈತಲ್ಲ ಅದು ಕಟ್ ಮಾಡಿಬಿಟ್ರೆ ಚಂದ ಕಾಣಂಗಿಲ್ಲ, ಅದಕ್ಕೆ 9 ಇಂಚ್ ಬೇಡ 14 ಇಂಚಿಂದ ಮಾಡೋನು ಸ್ಲೀವ್ಸು. ನಿನಗೆ 3/4 ಆಗ್ತೈತಿ, ಹೆಂಗಿದ್ರು ನೀನು ಆರ್ಗ್ಯಾನ್ಸ ಸಾರಿ ಅದ, ನೀನು ಹೆಂಗಿದ್ರು ಚಂದ ಕಾಣಿಸ್ತೈತಿ, ನೀನು ಒಂಟು ಸರಗ್ ಬಿಡ್ತೀಯಲ್ಲ, ಪ್ಲೇಟ್ಸ್ ಏನು ಮಾಡೋದಿಲ್ಲ, ನೀನು 3/4 ಸ್ಲೀವ್ಸ್ ಆದ್ರೆ ಚಲೋ ಅನಿಸ್ತೈತಿ, ಡಿಸೈನು ಹೈಲೈಟ್ ಆಗ್ತೈತಿ ಅಂತ ಹೇಳಿದೆ ರೀ. ಅವಳು ಹ್ಞೂ ಅಕ್ಕ ಹಂಗೆ ಮಾಡಿಬಿಡ್ರಿ ಅಂತಂದ್ರೆ. ಅಂದ್ಕೂಳೆ ಹೀಗೆಲ್ಲ ನಾವು ಕಸ್ಟಮರಿಗೆ ಹೊಲಿಯುವಾಗ ಪ್ರಾಬ್ಲಮ್ಸ್ ಆಗತ್ರ ಫೋನ್ ಹಚ್ಚಿ ಕೇಳ್ಬೇಕು ರೀ. ಹಂಗೆ ನಮಗೆ ತಿಳಿದಂಗೆ ಹೊಲಿಬಾರ್ದ್ರಿ. ಅವ್ರು 9 ಇಂಚ್ ಅಂದಾರ ತಡಿ ಅಂತೇಳಿ ಕಟ್ ಮಾಡಿಬಿಟ್ಟು ಸ್ಲೀವ್ಸು ಹೊಲಿದು ಬಿಟ್ಟನೆ ಮಾಡಿದ್ರೆ ಚಂದ ಕಾಣಂಗಿಲ್ಲ ರೀ. ಆ ಬ್ಲೌಸಿಗೆ ಅವ್ರು ಏನು ಹೇಳ್ಯಾರ ಅದ್ರ ತಕ್ಕಂಗೆ ನಮಗೇನಾರ ಕನ್ಫ್ಯೂಸ್ ಆಗತ್ರ ಕಸ್ಟಮರಿಗೆ ಫೋನ್ ಹಚ್ಚೋದು ಕಲೀರಿ. ನೀವೇನು ಅಳತಿ ಹಿಡ್ಕೊಂಡಿರ್ತಾರಲ್ಲ ಕಸ್ಟಮರ್ ನಂಬರ್ ತೊಗೋರಿ ಮೊದ್ಲು ಮೇನು. ಇಂಥವೆಲ್ಲ ಸುಮಾರು ಟಿಪ್ಸ್ಗಳನ್ನು ಮುಂದೆ ವಿಡಿಯೋದಾಗ ಹಾಕತ್ತೇನೆ ರೀ. ನಾವು ಒಂದು ಟೇಲ್ರಿಂಗ್ ಶಾಪ್ನ, ಒಂದು ಟೇಲ್ರಿಂಗ್ ಬಿಸ್ನೆಸ್ನ ನಾವು ನಡೆಸ್ಬೇಕಾದ್ರೆ ಏನೇನು ಟಿಪ್ಸ್ ಫಾಲೋ ಮಾಡಬೇಕು, ಏನೇನು ಟಿಪ್ಸ್ ಫಾಲೋ ಮಾಡಿದ್ರೆ ನಮಗೆ ಮುಂದೆ ಬರ್ತೈತಿ ಬಿಸ್ನೆಸ್ ಅನ್ನೋದನ್ನು ನಾನು ಟಿಪ್ಸ್ ಹಾಕ್ತೇನೆ ರೀ. ಈಗ ನೆಕ್ಸ್ಟು ನನ್ನ ವಿಡಿಯೋ ನೀವು ನೋಡಬೇಕಾದ್ರೆ, ಆ ವಿಡಿಯೋಸು ನೀವು ನೋಡ್ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರೆಲ್ಲ ಮಾಡಿಲ್ಲ ಮಾಡಿರಿ. ಮಾಡಿದವರೆಲ್ಲ ಮುಂದೆ ಬರೋವಂಥ ವಿಡಿಯೋನ ಕಂಟಿನ್ಯೂ ಆಗಿ ಫುಲ್ಲಾಗಿ ನೋಡಿರಿ, ಸ್ಕಿಪ್ ಮಾಡ್ದೆ ಅಂತ ನಾನು ನಿಮಗೆ ಹೇಳತ್ತೇನೆ ರೀ. ನೋಡಿರಿ ಈಗ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೆ, ಅದನ್ನು ಮತ್ತೆ ಟರ್ನ್ ಮಾಡಿದೆ ರೀ. ಹಂಗೆ ಬಿಟ್ಬಿಟ್ರೆ ಏನಾಗ್ತೈತಿ ರೀ, ಅದು ನೆಟ್ ಇರ್ತೈತೆ ರೀ ಸ್ಲೀವ್ಸು. ಹೊಲಿಗೆ ಹಾಕಿದ್ದು ಕಾಣಿಸ್ತೈತಿಲ್ಲ ರೀ, ಅದಕ್ಕೆ ಆ ಹೊಲಿಗೆ ಹಾಕಿದ ಪಾರ್ಟ್ ಏನೈತಲ್ಲ ರೀ ಅದನ್ನು ನಾನು ಶೋಲ್ಡ್ರ್ ಕಡೆ ಟರ್ನ್ ಮಾಡ್ಕೊಂಡೆ ನೋಡಿರಿ. ಅಲ್ಲಿ ಶೋಲ್ಡ್ರ್ ಕಡೆ ಟರ್ನ್ ಮಾಡಿಕೊಂಡು ಈ ಥರ ಮತ್ತು ಅದ್ರ ಮ್ಯಾಗ ಒಂದು ಚಂದಾಗಿ ನೀಟಾಗಿ ಹೊಲಿಗೆ ಹಾಕ್ಬೇಕು ರೀ. ಹಾಕಾತೇನು ಹೊಲಿಗೆ ಅಂತ ಹಂಗೆ ಯದ್ವಾ ಹಾಕೋದಿಲ್ಲ ರೀ, ನೀಟಾಗಿ ಹಾಕ್ಬೇಕು ರೀ. ಗಡ್ಬಡ್ ಮಾಡಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಚಂದಾಗಿ ಹೊಲಿರಿ. ಬ್ಲೌಸು ನೀಟಾಗನ ಬರ್ತೈತಿ, ಚಲೋ ಬರ್ತೈತಿ. ಆಮೇಲೆ ಕಸ್ಟಮರ್ ನೀವು ಈ ಬ್ಲೌಸಿಗೆ ಹೊಲ್ದಿದ್ದಕ್ಕೆ ಜಾಸ್ತಿ ಚಾರ್ಜ್ ಮಾಡಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಚಾರ್ಜ್ ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ನೀಟಾಗಿ ಹೊಲ್ದಾರ, ಚಲೋ ಹೊಲ್ದಾರ, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತಲೂ ಚಲೋ ಬ್ಲೌಸ್ ಹೊಲ್ದಾರ ಇವರು ಅಂಥೇಳಿ ಖುಷಿ ಆಗ್ತಾರೆ. ಆಮೇಲೆ ಚೆನ್ನಾಗಿ ನೀವು ಹೊಲಿದ್ರಂದ್ರೆ ನೀವು ಮಾಡೋ ಅಂಥ ಹೊಲಿಗೆಗೂ ಒಂದು ಚಲೋ ಇಂಪ್ರೆಷನ್ ಬರ್ತೈತಿ. ಆ ಬ್ಲೌಸ್ ಹೊಲ್ದಿದ್ದನ್ನು ಯಾರು ಹಾಕ್ಕೊಂಡಿರ್ತಾರಲ್ಲ, ಬೇರೆಯವ್ರು ನೋಡ್ತಾರಲ್ಲ, ಅವರು ನಿಮಗೆ
ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರು ಕೇಳ್ತಾರೆ ಎಲ್ಲಿ ಹೊಲ್ಸಿರಿ ಬ್ಲೌಸ್, ಎಷ್ಟು ನೀಟಾಗಿ ಹೊಲ್ದಾರ, ನಮಗೂ ಅವ್ರ ನಂಬರ್ ಕೊಡ್ರಿ, ಹೀಗೆಲ್ಲ ಹೇಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ನೋಡಿರಿ ಸ್ಲೀವ್ಸಿಗೆ ನಾನು ಕೆಳಗಡೆ ಡಿಸೈನ್ ಐತೆ ಅಂಥೇಳಿ ಕಟ್ ವರ್ಕ್ ಐತಿ ಅಂಥೇಳಿ ಹಂಗೆ ಬಿಡಲಿಲ್ಲ. ಕೆಳಗಡೆ ಸ್ಲೀವ್ಸಿಗೂ ನಾ ಏನು ಮಾಡ್ತೇನೆ ರೀ, ಬೆನ್ ಪಟ್ಟಿಗೆ ಹೆಂಗೆ ಹೊಲಿಸಿದ್ನಲ್ಲ ಹಂಗೆ ಸ್ಮಾಲ್ ಸಣ್ಣ ಸೈಜಿಂದು ಬಟ್ಟೆ ತೊಗೊಂಡು ಹೊಲಿತೇನೆ ರೀ. ಸ್ಲೀವ್ಸಿಗೆ ನಾನು ಏನು ಮಾಡ್ತೀನಿ ಅದನ್ನು ಅಟ್ಯಾಚ್ ಮಾಡ್ಕೋತೇನೆ. ನೋಡಿರಿ ಈಗ ಈ ಥರ ನಾನು ಸ್ಲೀವ್ಸಿಗೆ ಈ ಥರ ಡಬಲ್ ಫೋಲ್ಡಿನ ಬಟ್ಟೆ ಮಾಡಿಕೊಂಡು ಅದನ್ನು ಸ್ಲೀವ್ಸಿಗೆ ಕೆಳಗಡೆ ಅಟ್ಯಾಚ್ ಮಾಡ್ತೇನೆ. ನೋಡಿರಿ ಈಗ 1.5 ಇಂಚಿನ ಬಟ್ಟೆ ತೊಗೊಂಡೇನಿ ರೀ. ಈಗ ನಾನು ಅದನ್ನು 3/4 ಇಂಚಿಂದ ಆತ್ರಿ. ಕೆಳಗಡೆ ನೋಡಿರಿ ಸ್ಲೀವ್ಸಿಗೆ ಈ ಥರ ನಾನು ಅಟ್ಯಾಚ್ ಮಾಡತ್ತೀನಿ. ನೋಡಿರಿ ನೀಟಾಗಿ ನಾವು ಅಟ್ಯಾಚ್ ಮಾಡಿದ್ರೆ ಅದು ಸ್ಲೀವ್ಸಿಗೆ ಚಂದಗೆ ಗ್ರಿಪ್ ಬರ್ತೈತೆ ರೀ. ನೋಡಿರಿ ಈಗ ಈ ಥರ ಅಟ್ಯಾಚ್ ಮಾಡತ್ತೀನಿ. ಭಾಳ ಲೆಂದಿ ಆತಂತೆ ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಗೆ ಯೂಸ್ಫುಲ್ ವಿಡಿಯೋನ ಐತಲ್ರಿ ಇದು. ಈ ಥರ ಡಿಸೈನ್ ಬ್ಲೌಸ್ ಬಂದಾಗ ಹೆಂಗೆ ಹೊಲಿಬೇಕಂತ ಐಡಿಯಾ ಇರೋದಿಲ್ಲ ರೀ ನಿಮ್ಗೆ, ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಹಾಕೇನಿ ರೀ. ಯೂಸ್ಫುಲ್ ವಿಡಿಯೋ ನೋಡೋಕೆ ಟೈಮ್ ಹೋದ್ರಿ ಏನ್ರಿ, ನೀವು ಕಲಿಯೋರ ಅದಿರಿ, ಟೇಲರಿಂಗ್ ಕೆಲಸನ ಮಾಡ್ತೀರಿ ಅಂದಮ್ಯಾಗ ಈ ಥರ ವಿಡಿಯೋಸ್ಗಳು ನೀವು ನೋಡ್ಕೊತ ಇರ್ಬೇಕು. ಈ ಥರ ವಿಡಿಯೋಸ್ಗಳು ನೀವು ನೋಡ್ಕೊತ ಇದ್ರಂದ್ರೆ ನಿಮಗೂ ಒಂದು ಐಡಿಯಾ ಬರ್ತೈತಿ. ನಾನು ಕೆಲವೊಮ್ಮೆ ಹಿಂಗೆ ತಾಸಿನ ವಿಡಿಯೋಸ್ಗಳನ್ನ ನೋಡ್ತಿರ್ತೇನೆ, ಯಾಕಂದ್ರೆ ಅದರಿಂದ ನಮಗೆ ಯೂಸ್ ಆಗಬೇಕು. ಯೂಸ್ ಆಗೋ ವಿಡಿಯೋ ಇದ್ರೆ ನಾವು ನೋಡೋಕೆ ಏನೈತ್ರಿ, ಅರ್ಧ ತಾಸಾದರೂ ನೋಡ್ಬೋದ್ರಿ, 1 ತಾಸಾದರೂ ನೋಡ್ಬೋದಲ್ರಿ. ಯೂಸ್ ಆಗ್ಲಾರ್ದು ವಿಡಿಯೋ ಇದ್ರೆ ಎದಕ್ಕೆ ನೋಡ್ಬೇಕ್ರಿ ಖಾಲಿ ಪುಕ್ಷಟೆ. ನಮಗೆ ಯೂಸ್ ಆಗೋ ವಿಡಿಯೋ ಇದ್ರೆ ನಾವು ಕಂಪ್ಲೀಟಾಗಿ ಆ ಒಂದು ವಿಡಿಯೋಕ್ಕೆ ಅರ್ಧ ತಾಸು ನಮ್ಮ ಟೈಮ್ ಕೊಟ್ಬಿಟ್ಟು ನೋಡ್ಬೋದಲ್ರಿ. 1 ಅಲ್ಲ 2 ಅಲ್ಲ 3-4 ಇಟ್ಟು ನೋಡಿರಿ. ನಿಮ್ದು ಒಂದು ಈ ಥರ ಬ್ಲೌಸ್ ಡಿಸೈನ್ ಇತ್ತಂದ್ರೆ ಇದನ್ನು ಮತ್ತೆ ಹೆಂಗೆ ಹೊಲಿಯೋದು ಅಂತೇಳಿ ಕಂಪ್ಲೀಟಾಗಿ ನೋಡಿರಿ. ಈಗ ಸ್ಲೀವ್ಸ್ ಕೆಳಗಡೆನೂ ಹಂಗೆ ಅಟ್ಯಾಚ್ ಮಾಡಿಂದ ನಾವು ಈ ಒಂದು ಬ್ಲೌಸಿಂದು 90% ಮುಗ್ದಂಗೆ ನೋಡಿರಿ. ಇದು ಸ್ಟಿಚಿಂಗು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಂಡಿವ್ರಿ, ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಂಡ್ರಿ. ಪರ್ಫೆಕ್ಟ್ ಸ್ಲೀವ್ಸ್ ಫಿನಿಶಿಂಗು ಮಾಡಿದ್ವಿ. ಕೆಳಗಡೆನೂ ಬಟ್ಟೆ ಅಟ್ಯಾಚ್ ಮಾಡಿದ್ವಿ, ಮೇಲ್ಗಡೆ ಶೋಲ್ಡ್ರ್ ಕಡೆನೂ ಬಟ್ಟೆ ಅಟ್ಯಾಚ್ ಮಾಡಿದ್ವಿ. ಸ್ಲೀವ್ಸು ಮತ್ತು ಶೋಲ್ಡ್ರ್ ಏನು ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ನಾವು ಶೋಲ್ಡ್ರ್ ಕಡೆ ಹೊಳಿಸ್ಬಿಟ್ಟು ಅಟ್ಯಾಚ್ ಮಾಡಿದ್ವಿ. ಇವಾಗ ನೋಡಿರಿ ಈ ಥರ ನಾವು ಫಿಟ್ಟಿಂಗ್ ಹಿಡಿಬೇಕು. ಫಿಟ್ಟಿಂಗ್ ಹಿಡಿಯೋದು ಹೆಂಗೆ ಅಂಥೇಳಂದು ನಾನು ವಿಡಿಯೋ ಹಾಕ್ತೀನಿ ನೋಡಿರಿ. ಈ ಥರ ಫಸ್ಟ್ ನಾವು ಏನು ಸೀದಾ ಪಾರ್ಟ್ ಇರ್ತೈತಲ್ರಿ, ಅಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಹೊಲಿಗೆ ಹಾಕ್ಕೋಬೇಕ್ರಿ. ಸೀದಾ ಪಾರ್ಟ್ ಇಟ್ಟಲ್ಲೇ ಹೊಲಿಗೆ ಹಾಕ್ಕೊಂಡು ಅದನ್ನು ಟರ್ನ್ ಮಾಡೋದು ನೋಡಿರಿ. ಈ ಥರ ಟರ್ನ್ ಮಾಡಿ ಈಗ ಉಲ್ಟಾ ಪಾರ್ಟ್ ಆತ್ರಿ. ಈಗ ಉಲ್ಟಾ ಪಾರ್ಟ್ ಆಗಿಂದ ಈಗ ಒಂದು 4 ಹೊಲಿಗೆ ಹಾಕ್ಬೇಕ್ರಿ. ಅವ್ರದ್ದು ಸೈಜ್ ಎಷ್ಟೈತಿ, ಸ್ಲೀವ್ಸಿಂದು, ಆಮೇಲೆ ಚೆಸ್ಟ್ ಕಡೆ ಎಷ್ಟು ಸೈಜ್ ಐತಿ ಅದನ್ನು ನೋಡಿಕೊಂಡು ನಾವು ಕರೆಕ್ಟಾಗಿ ವೆಸ್ಟ್ ಕಡೆ ಎಷ್ಟು ಸೈಜ್ ಐತಿ ಅದನ್ನು ನೋಡಿಕೊಂಡು ನಾವು ಕರೆಕ್ಟಾಗಿ ಒಂದು 4 ಹೊಲಿಗೆ ಹಾಕ್ಬಿಟ್ರೆ ಈ ಬ್ಲೌಸು ಕಂಪ್ಲೀಟಾಗಿ ಮುಗ್ದಂಗೆ ನೋಡಿರಿ. ಪೂರ್ತಿ ಕಂಪ್ಲೀಟ್ ಬ್ಲೌಸ್ ಆಗಿಂದ ಭಾಳ ಚಲೋ ಆಗ್ತೈತೆ ರೀ. ನೋಡಿರಿ ಈಗ ಒಂದು ಹೊಲಿಗೆ ಹಾಕಿದೆ ನಾನು, ಅದ್ರ ಬಾಜುನ ಇನ್ನೊಂದು 4-5 ಹೊಲಿಗೆ ಪಟ ಹಾಕ್ಕೊಂತ ಹೋಗ್ಬೇಡಿ. ಫಸ್ಟ್ ಒಂದು ಏನು ಹೊಲಿಗೆ ಹಾಕ್ತಿರ್ತೀವಲ್ಲ ಅದು ನೋಡಿಬಿಟ್ಟು ಹಾಕ್ಬೇಕ್ರಿ, ಮೆಜರ್ಮೆಂಟ್ ಹಿಡ್ಕೊಂಡು. ಅದಾದಮೇಲೆ ಅದ್ರ ಬಾಜು ಒಂದು 3-4 ಹೊಲಿಗೆ ಹಾಕಬೇಕ್ರಿ. ಹಂಗೆ ಕೊಡಬೇಡ್ರಿ ಕಸ್ಟಮರಿಗೆ ಒಂದು ಹೊಲಿಗೆ ಹಾಕಿ 4-5 ಹೊಲಿಗೆ ಹಾಕ್ಬೇಕ್ರಿ. ಯಾಕಂದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ದಪ್ಪ ಆದ್ರಂದ್ರೆ ಆ ಒಂದು ಹೊಲಿಗೆ ಉಚ್ಕೊಳ್ಳೋದು, ಇನ್ನೊಂದು ಮತ್ತು ಸ್ವಲ್ಪ ದಪ್ಪ ಆದ್ರೆ ಇದೊಂದು ಹೊಲಿಗೆ ಉಚ್ಕೊಳ್ಳೋದು ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಅವ್ರಿಗೆ ಹೇಳಿ ಕಳಿಸ್ರಿ ನೀವು ಕಸ್ಟಮರಿಗೆ, ನೆಟ್ಟಿನ ಬಟ್ಟೆ ಇರ್ತೈತಿ ಸ್ವಲ್ಪ ನೋಡಿಬಿಟ್ಟು ಉಚ್ಕೋರಿ ಹೊಲಿಗೆ ಅಂತ ಹೇಳ್ರಿ. ನೋಡ್ರಿ ಇವಾಗ ಈ ಬ್ಲೌಸ್ ಎಷ್ಟು ಚಂದ ಕಾಣತೈತಿ ಅಂದ್ರೆ ಬ್ಯಾಕ್ ಸೈಡ್ ನೋಡ್ರಿ ಏನು ಮಸ್ತ್ ಆಗೈತಿ. ಬಟನ್ ಅಟ್ಯಾಚ್ ಮಾಡೀನಿ. ಫ್ರಂಟ್ ಸೈಡ್ ನೋಡ್ರಿ ಈ ಥರ ಫ್ರಂಟ್ ಸೈಡ್ ಮ್ಯಾಗ್ ಅಟ್ಯಾಚ್ ಮಾಡಿದ್ರೆ ಸೂಪರ್ ಆಗೈತಿ ಈ ಬ್ಲೌಸು. ಮತ್ತೆ ಬರ್ತೇನೆ ರೀ ಫ್ರೆಂಡ್ಸ್, ಬಾಯ್.